ಅವ್ರು ಯಾವ ಥರ ಹುಡುಗಿ ಅಂದರೆ ಜಾತ್ರೆಯಲ್ಲಿ ಒಂದು ಹುಡುಗಿ ಕಾಣಿಸ್ತಾಳೆ, ಅವಳನ್ನ ನೋಡಬೇಕು ಅನ್ನೋಷ್ಟೊತ್ತಿಗೆ ಮತ್ತೆ ಕಾಣಲ್ಲ ಅವಳು, ಆ ಥರ ಹುಡುಗಿ ಬೃಂದ. ಓಕೆ, ಮತ್ತು ಅವ್ರ ಜಾತ್ರೆಯಲ್ಲಿ ಹಾಗೆ ಕಂಡು ಹಾಗೆ ಮರ್ಯಾದನೆ ಬೆಟ್ರ್ ಅನ್ಸುತ್ತೆ. ಅಂದರೆ ನೀವು ಯೋಚನೆ ಮಾಡೋದಿದೆಯಲ್ಲ, ಅಂದರೆ ಬರೆಯುವಾಗ ಇದು ನಾನೇ ಮಾಡಬೇಕು ಅಂತ ಯೋಚನೆ ಮಾಡೋದಿದೆಯಲ್ಲ, ಅದು ಕಷ್ಟ, ಅದು ಈಸಿ ಅಲ್ಲ. ಕೆಲವೊಬ್ಬರಿಗೆ ಅವ್ರು ಯೋಚನೆ ಮಾಡೋದೇ ತಮ್ಮ ಬಗ್ಗೆ. ನಾನು ಭಾಳ ಜನ ನೋಡಿದ್ದೀನಿ, ಉಪೇಂದ್ರ ಅವರು, ರವಿಚಂದ್ರನ್ ಅವರು, ಜಗ್ಗೇಶ್ ಅವರು ಯೋಚನೆ ಮಾಡಿದಾಗ ಅವ್ರು ನಿರ್ದೇಶನ ಮಾಡ್ಬೇಕು ಅನ್ಕೊಂಡು ನಾನು ಕೇಳಿದಾಗ ಯಾರು ಹೀರೋ ನಾನು ಅಂತಾರೆ ಅವರು. ಮೇ ಬಿ ಬಯೋ ನೋಡ್ತೀನಿ. ಓಕೆ, ಫೋಟೋ ನೋಡ್ತೀನಿ. ಫಸ್ಟ್ ಫೋಟೋ. ನೀವು ಬೃಂದ? He wants to break that ice, no? Amma also he wants to break that. ಐ ನೋಡ್ತೀನಿ, ಐ ಅಕ್ಸೆಪ್ಟ್ ಇಟ್, ವಿ ಟಾಕ್, ವರ್ಕೌಟ್ ಆದರೆ ಕೊಲಾಬ್ರೇಷನ್ ಆಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ಹಾಗೆ. ಓಕೆ, ನೋಟೆಡ್. ಏನು ಅನ್ಕೋಬೇಕು ಅವರು? ನಾನು ನಿಂದು ಒಳ್ಳೆ ಇಮೇಜ್ ಕ್ರಿಯೇಟ್ ಮಾಡ್ತಿದ್ದೀನಿ ಇಲ್ಲಿ. ಫಸ್ಟ್ ಹಾಯ್ ASL ಅಂತ ಹೊಡೆಯೋದು ಸರ್. ಲೊಕೇಶನ್ ಅಂತ. I remember that. ಅಥವಾ ನೀವೇ ಯಾವ ಥರ ಮಾಡಿದ್ದೀರಾ ಇದನ್ನ? ಏನು ಸರ್? ಸೊ ಹಾಗಾದ್ರೆ ನಾವು X and Y ಸಿನಿಮಾ ತಂಡದ ಜೊತೆಗಿದ್ದೀವಿ. ನಮ್ಮ ರಾಮರೇ ಖ್ಯಾತಿಯ ಮತ್ತು ಮ್ಯಾನ್ ಆಫ್ ದ ಮ್ಯಾಚ್ ಖ್ಯಾತಿಯ ಒಂದಲ್ಲ ಎರಡಲ್ಲ ಖ್ಯಾತಿಯ ಸತ್ಯಪ್ರಕಾಶ್ ನಿರ್ದೇಶನದ ಸಿನಿಮಾ ಇದು. ಬನ್ನಿ ಹಾಗಾದ್ರೆ ಅವ್ರನ್ನ ವೆಲ್ಕಮ್ ಮಾಡೋಣ. ಸತ್ಯಪ್ರಕಾಶ್, ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇನ್ನು ನಮ್ಮ ಜೊತೆಗೆ ನಮ್ಮ ಕನ್ನಡ ನಾಡಿನ ಚಂದದ ಹುಡುಗಿ, ಓಕೆ, ಬೃಂದ ಇದ್ದಾರೆ. ಬೃಂದ, ವೆಲ್ಕಮ್ ಟು ದ ಶೋ. ನಮಸ್ತೆ. ಥ್ಯಾಂಕ್ ಯು ಸರ್. ಈ ಬೃಂದ ಹೇಗಿದ್ದಾರೆ ಅಂದರೆ, ಈ ಹತ್ರ ಹುಡುಗರಿಗೆ ಒಂದು ಗರ್ಲ್ ಫ್ರೆಂಡ್ ಅಂದರೆ ಹೇಗಿರಬೇಕು ಅಂದರೆ ಹಾಗಿದ್ದಾರೆ. ಎಂತ ಹುಡುಗಿ ಬೇಕು? ಮಿಸ್ ಆಗಿದೆ. ಯಾರಿಗೆ ನೀವು ಮಿಸ್ ಆಗಿದೆ? ಅವ್ರಿಗೆ ಮಿಸ್ ಆಗಿದೆ. ಅವರಿಗೇನೆ ಮಧ್ಯ ಕೂರಿಸ್ಬಿಟ್ಟು ಯಾಕೆ ಓಕೆ, ಅವ್ರು ಯಾವ ಥರ ಹುಡುಗಿ ಅಂದರೆ ಜಾತ್ರೆಯಲ್ಲಿ ಒಂದು ಹುಡುಗಿ ಕಾಣಿಸ್ತಾಳೆ, ಅವಳನ್ನ ನೋಡಬೇಕು ಅನ್ನೋಷ್ಟೊತ್ತಿಗೆ ಮತ್ತೆ ಕಾಣಲ್ಲ ಅವಳು, ಆ ಥರ ಹುಡುಗಿ ಬೃಂದ. ಓಕೆ, ಮತ್ತು ಅವ್ರ ಜಾತ್ರೆಯಲ್ಲಿ ಹಾಗೆ ಕಂಡು ಹಾಗೆ ಮರ್ಯಾದನೆ ಬೆಟ್ರ್ ಅನ್ಸುತ್ತೆ. ಕಾಂಪ್ಲಿಮೆಂಟ್ ಕೊಟ್ಟರು ಇನ್ಸಲ್ಟ್ ಮಾಡಿದ್ರು ಗೊತ್ತಾಗಲಿಲ್ಲ. ಓಕೆ, ಅಂದ್ರೆ ನಮ್ಗೆ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಅಲ್ವಾ? ಲೈಫಲ್ಲಿ ಬೃಂದ ಬಂದರೆ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಅಥರ್ವ ಮಾಡ್ತಾರೆ ಸರ್. ಸೊ ಇವ್ರ ಜಾತ್ರೆಯಲ್ಲಿ ಕಂಡು ಹಿಂಗೆ ಮರ್ಯಾದೆ ಬಿಡೋದೇ ಅಲ್ವಾ? ಚಾನ್ಸೇ ಇಲ್ಲ. ಅದೆಲ್ಲ ನಮಗೆ. ಸೊ ಅಥರ್ವನ ಸಾಹಸಗಳಂತ ಒಂದು ಕತೆ ಮಾಡಿ. ಆರಾಮ ಮಾಡೋದು ಏನಿಲ್ಲ ಸರ್. ಎಷ್ಟಾಗಿದೆ ಈವರೆಗೆ ಅಥರ್ವ? ಏನು ಸರ್? ಎಷ್ಟಾಗಿದೆ ಈವರೆಗೆ ಸಿನಿಮಾ 4 ಸಿನಿಮಾ? ಗರ್ಲ್ ಫ್ರೆಂಡ್ಸ್ ಇಲ್ಲ ಸರ್, ಸಿಂಗಲ್. ಅದೇ ಸಿಂಗಲ್ ಅಂದ್ಮೇಲೆ ನೀವು ಎಷ್ಟು ದಾಟ್ಕೊಂಡು ಬಂದಿದ್ದೀರಾ? ಸಿನಿಮಾ 4 ಯಾರು ನೋಡ್ತಿರ್ತಾರೆ, ಒಬ್ಬ ಹೇಳಕ್ಕಾಗಲ್ಲ. ಆ ಥರ ಏನಿಲ್ಲ ಸರ್. ನೈಸ್. 4 ಸಿನಿಮಾ ಮಾಡಿದ್ರೆ ನೀವು? ಯಾವುದೆಲ್ಲ? ಸೊ ಮೊದಲನೇ ಸತ್ಯ ಸರ್ದ ಮ್ಯಾನ್ ಆಫ್ ದ ಮ್ಯಾಚು, ಅದಾದಮೇಲೆ ಚೇತನ್ ಮುನ್ನಡೆ ಅವ್ರದ್ದು ಭಾವಪೂರ್ಣ, ಆಮೇಲೆ ಕಣ್ಣಾಮುಚ್ಚೆ ಕಾಡೆಗಳು ನಟರಾಜ ಅಂತ ಡೈರೆಕ್ಟ್ರು. 4ನೇ ಸಿನಿಮಾ X and Y. ನಮ್ಮ 3 ಜನರದ್ದು 4ನೇ ಸಿನಿಮಾ ಸರ್. ನಾವು 3 ಜನರದ್ದು. ನಿಮ್ಮದು ನಿಮ್ಮ ನಿರ್ದೇಶನ? 4ನೇ ಸಿನಿಮಾ. ನಿರ್ದೇಶನ 4ನೇ ಸಿನಿಮಾ. ನಿಮ್ಮದು? ನಂದು ಇದು 2ನೇ ಸಿನಿಮಾ ಸರ್. ಓಕೆ, ಅದೇ ದೂರದರ್ಶನ ಅಂತ ಮಾಡಿದೆ ಪೃಥ್ವಿ ಅವ್ರ ಜೊತೆ. ಇದು ನನ್ನ 2ನೇ ಸಿನಿಮಾ. ಇವ್ರ ಹೆಸರು ಅಯನ ಅಂತ. ಅಯನ ಅಂತ. ಆಮೇಲೆ ಅಥರ್ವ ಪ್ರಕಾಶ್, ಕರೆಕ್ಟಾ? ಅಥರ್ವ ಪ್ರಕಾಶ್ ಅವರ ಒಂದು ತುಂಬ ಒಳ್ಳೆಯ ರೋಲ್ ಮಾಡಿದ್ದಾರೆ ಈ ಒಂದು X and Yನಲ್ಲಿ. ತುಂಬ ಖುಷಿ ಕೊಡುವಂಥ ರೋಲ್ ಅದು. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಖುಷಿ ಕೊಡುವಂಥದ್ದು ಏನು ಅಂತಂದರೆ, ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಸತ್ಯಪ್ರಕಾಶ್ ಅವ್ರಿಗೆ ಎಲ್ಲಿಂದ ಬಂತು ಇದು? ಏನು ಅಂದರೆ ಆತ್ಮ ಬಂದು ನೋಡೋದಿದೆಯಲ್ಲ, ಅಂದರೆ ಅದಕ್ಕೇನು ಇಸಮ್ಗಳಿಲ್ಲ, ಅದಕ್ಕೇನು ನಾಲೆಜ್ ಇಲ್ಲ, ಮತ್ತು ಅದಕ್ಕೆ ಯಾವುದೇ ಪೂರ್ವಾಗ್ರಹಗಳಿಲ್ಲ, ಅಂದರೆ ಪ್ರಿಜುಡಿಸಸ್ ಇಲ್ಲ. ಅದು ತುಂಬ ಕ್ಲಿಯರಾಗಿ ನೋಡ್ತಿರುತ್ತೆ. ಸೊ ಇದು ಎಲ್ಲಿಂದ ಶುರು ಆಯಿತು? ಇದು ಅಂದರೆ ಒಂದು ಪಾಯಿಂಟಲ್ಲಿ ಶುರುವಾಗಿದ್ದು ಅಂತಲ್ಲ ಸರ್. ಇವಾಗ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಮದುವೆ ಆಗಿ ಮಕ್ಕಳುಗಳಾಗಿದೆ ಈಗ. ಸೊ ಅವ್ರಗಳ ಜೊತೆ ಮಾತಾಡಬೇಕಾದ್ರೆ, ಆಮೇಲೆ ಸೊಸೈಟಿಯಲ್ಲಿ ಮಾತಾಡಬೇಕಾದ್ರೆ ನನಗೆ ಯಾವಾಗಲೂ ಅವರ ಪೊಲಿಟಿಕಲ್ ವ್ಯೂಸು, ಅವರ ಸೋಷಿಯಲ್ ವ್ಯೂಸು ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇದ್ದೆ, ನಿಮ್ದು ಎಲ್ಲದನ್ನು ಮಕ್ಕಳ ಮುಂದೆ ಮಾತಾಡಬೇಡಿ, ಮಕ್ಳಿಗೆ ಹೇಳಬೇಡಿ, ಅವ್ರವ್ರ ಪಾಡಿಗೆ ಅವ್ರವ್ರನ್ನ ಬೆಳೆಯಕ್ಕೆ ಬಿಡಿ. ಅವ್ರದ್ದೊಂದು ಐಡಿಯಾ ಅಂತ ಜನ್ರೇಟ್ ಆಗಲಿ. ಅವ್ರದ್ದು ಐಡಿಯಾ ಅಂತ ಜನ್ರೇಟ್ ಆದಾಗ ಅವ್ರ ಸೊಸೈಟಿ ನೋಡೋ ರೀತಿ ಬೇರೆ ಇರುತ್ತೆ. ನೀವೇ ಒಂದು ಮ್ಯಾಪ್ ಮಾಡಿಬಿಟ್ಬಿಟ್ರೆ, ಇವ್ನು ಒಳ್ಳೆಯವನು, ಇವ್ನು ಕೆಟ್ಟವನು, ಇವ್ನು ಸರಿ ಇಲ್ಲ, ಇವ್ನು ದೊಡ್ಡವನು, ಇವ್ನು ಚಿಕ್ಕವನು, ನೀವೇ ಮ್ಯಾಪ್ ಮಾಡಿಬಿಟ್ಬಿಟ್ರೆ
ಅಲ್ಲಿಂದನೇ ಮಿಸ್ ಹೊಡಿಯುತ್ತೆ ಸೊಸೈಟಿ ಅಂತ ನಾನು ಅವ್ರ ಜೊತೆ ಯಾವಾಗಲೂ ಜಗಳ ನನಗೂ ಅವ್ರಿಗೂ, ನಿನಗೆ ಗೊತ್ತಾಗಲ್ಲ ಅವೆಲ್ಲ, ಹಂಗೆಲ್ಲ ಆಗಲ್ಲ ಬೆಳ್ಸೋಕ್ಕೆ ಅಂತ. ಈ ಡಿಸ್ಕಷನ್ ಬಂದಾಗೆಲ್ಲ ನನಗೆ ಯೋಚನೆ ಬರೋದು, ಏನು ಇವಾಗ ನಾವು ಹಂಗೆ ಬೆಳಿಲಿಲ್ಲ ಸರ್, ನನಗೆ ಆ ಥರದ್ದು ಆಗಲಿಲ್ಲ. ನನಗೆ ಎಲ್ಲವುದು ನನ್ನ ಸ್ವಂತ ಯೋಚನೆಗಳೇ, ನನಗೆ ಯಾವುದೇ ಇನ್ಫ್ಲೂಯೆನ್ಸೇ ಆಗಲಿಲ್ಲ ಲೈಫಲ್ಲಿ. ನಮ್ಮ ಮನೆಯಲ್ಲೂ ಯಾರು ಮಾಡಲಿಲ್ಲ, ಇನ್ಫ್ಲೂಯೆನ್ಸು ಮಾಡಲಿಲ್ಲ, ಇನ್ಕ್ಲೂಡಿಂಗ್ ನಮ್ಮ ಮನೆಯಲ್ಲಿ ಅವ್ರಿಗೆ ನಮಸ್ಕಾರ ಮಾಡಬೇಕು, ಇವ್ರಿಗೆ ನಮಸ್ಕಾರ ಮಾಡಬೇಕು ಅಂತಲೂ ಅಷ್ಟು ಹೇಳ್ತಾ ಇರಲಿಲ್ಲ. ಓಕೆ, ಅವ್ರು ನಮಸ್ಕಾರ ಮಾಡೋರು, ನೀವು ಅದನ್ನ ನೋಡಿ ನಾ ಮಾಡಬೇಕು ಅನ್ಸಿದ್ರೆ ಮಾಡ್ಬೋದು, ಮಾಡಬಾರ್ದು ಅನ್ಸಿದ್ರೆ ಏನು ಅಷ್ಟೊಂದು ಏನು ಫೋರ್ಸ್ ಮಾಡ್ತಾ ಇರಲಿಲ್ಲ. ಗೊತ್ತಾಯ್ತು. ಈ ಥರ ಬೆಳೆದಿದ್ದು ನಾನು. ಸೊ ನನಗೆ ಹಂಗೆ ಬೆಳಿಬೇಕು, ಎಲ್ಲರಿಗೂ ಒಂದು ಸ್ವಂತದ್ದು ಅಂತ ಒಂದು ಬರಬೇಕು ಥಾಟು ಅಂತ ಇದ್ದಿದ್ದು. ಆ ಡಿಸ್ಕಷನ್ ಹೋಗ್ತಾ 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 ಒಂದು ಸರಿ ಏನು ಐಡಿಯಾ ಬಂತು ಅಂದರೆ, ಎಲ್ಲಿಗೆ ಕರ್ಕೊಂಬರ್ತಾ ಇದ್ದಾರೆ ಮಕ್ಕಳನ್ನ ಅಂದರೆ, ಇವತ್ತು ಒಂದು ಮಗುನೂ ಫ್ರೀ ಆಗಿಲ್ಲ ಸರ್ ಆ್ಯಕ್ಚುಲಿ. ಅಂದರೆ 7ನೇ ಕ್ಲಾಸು 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳೇ ಫ್ರೀ ಇಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನ ಸಂಜೆ ತನಕ ಸ್ಕೂಲು, ಆಮೇಲೆ ಟ್ಯೂಷನ್ನು, ಡ್ಯಾನ್ಸ್ ಕ್ಲಾಸು, ಸಂಗೀತದ ಕ್ಲಾಸು, ಆನ್ಲೈನ್ ಕ್ಲಾಸು. ಸೊ ಫಿಲ್ ಮಾಡಿ ಒಂಥರ ಅಷ್ಟು ಬ್ಯುಸಿ ಯಾಕಿರಬೇಕು ಮಕ್ಕಳು ಅಂತ ಅದನ್ನು ತುಂಬ ಡಿಸ್ಕಸ್ ಮಾಡ್ತಾಯಿದ್ದೆ. ಅವಾಗ ಅನಿಸಿದ್ದು, ಈ ಮಕ್ಕಳಿಗೆ ಇದೇ ಹುಟ್ಟಕ್ಕಿಂತ ಮುಂಚೆ ನಿಂದು ಟೈಮ್ ಟೇಬಲ್ ಹಿಂಗಿರತ್ತೆ ಅಂತ ಯಾರು ಹೇಳಿಬಿಟ್ರೆ ಬರತ್ತಾ ಅದವರು ಮಗು ನಿಜವಾಗ್ಲೂ ಅಂತ ಒಂದು ಐಡಿಯಾ ಬಂದಿದ್ದು. ಇದು ಗುರು ನೀನು ಹುಟ್ಟಿದ ಮೇಲೆ ಇದು ನಿನ್ನ ಟೈಮ್ ಟೇಬಲ್, ನಿನ್ಗೆ ಇಷ್ಟೆಲ್ಲ ಕೆಲಸ ಇರುತ್ತೆ ಅಂದರೆ ಯಾಕೆ ಬೇಕು ಗುರು, ಹೋಗೋದು ಬಿಡು, ಆರಾಮಾಗಿರೋಣ ಅಂತ ಫೀಲ್ ಏನಾದ್ರು ಬಂದ್ಬಿಡತ್ತ ಅಂತ ಯೋಚನೆ ಮಾಡ್ತಾ 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 ಈ ಥಾಟ್ ಪ್ರೊಸೆಸ್ಸು ಶುರುವಾಗಿದೆ. ಓಕೆ, ಆ ಥರ ಶುರುವಾಗಿ ಈ ಥರ ಒಂದು ತುಂಬ ಬೇರೆ ಥರದ್ದೇ ಮೂವಿ ಆಗಿದೆ. ಸೊ ಈ ಮೂವಿನಲ್ಲಿ ನಿಮಗೆ ಸಂಬಂಧಗಳು, ಅಪ್ಪ ಅಮ್ಮ, ಅನಾಥ ಪ್ರಜ್ಞೆ ಮತ್ತು ಜಾತೀಯತೆ, ಲವ್ ಮ್ಯಾರೇಜನ್ನು ನೋಡುವಂಥ ರೀತಿಗಳು, ಇದೆಲ್ಲವೂ ಕೂಡ ಇದರಲ್ಲಿ ಬರುತ್ತೆ. ಓಕೆ, ಇದೊಂದು ಮೇಲ್ನೋಟಕ್ಕೆ ಒಂದು ಕಾಮಿಡಿ ಸಿನಿಮಾ ಅಂತ ಅನಿಸಿದ್ರು ಕೂಡ ಒಳಗಡೆ ತುಂಬ ಸತ್ವ ಇರುವಂಥ ಮತ್ತು ಯೋಚನೆ ಹಚ್ಚುವಂಥ ಸಿನಿಮಾ ಇದೆ ಎಕ್ಸ್ ಆ್ಯಂಡ್ ವೈ ಬೇಸಿಕಲಿ. ಮತ್ತು ಅದಕ್ಕೆ ತುಂಬ ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಅನಿಸುತ್ತೆ. ಅದಕ್ಕೆ ಮುಖ್ಯವಾಗಿ ಇವರಿಬ್ಬರದೊಂದು ಇದೆ, ನಮ್ಮ ಅಯನ ಅವ್ರದ್ದೊಂದು ರೋಲ್. ಓಕೆ, ನಿಮ್ಮ ರೋಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಅಂದರೆ ಒಂದು ಹುಡುಗಿಗೆ ಅಥವಾ ವ್ಯಕ್ತಿಗೆ ನಾನು ಸಾಯ್ತೀನಿ ಅಂತ ಗೊತ್ತಾದಾಗ ಆ ಬದುಕೋದು ಹೆಂಗೆ ಅಂತ ಅಲ್ವಾ? ಸೊ ಯಾ, ಆಶಾ ಈಸ್ ಅ ವೆರಿ ಟ್ರಾಮ್ಯಾಟಿಕ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಟು ಪ್ಲೇ. ಅದನ್ನು ದರ್ ಇಸ್ ಅ ವೆರಿ ಥಿನ್ ಲೈನ್. ಹಿಂಗಾದ್ರೂ ಅದು ಕ್ಯಾರೆಕ್ಟರ್ ತುಂಬ ಬೇರೆ ಥರನೇ ಕಾಣ್ಬೋದು. ಐ ವಾಸ್ ಆಲ್ಸೋ ವೆರಿ ಸ್ಕೇರ್ಡ್ ಆಫ್ ಡೂಯಿಂಗ್ ದಟ್ ಸೀನ್ ವಿತ್ ಅಥರ್ವ. ಅದು ಹೆಂಗಾಗುತ್ತೋ, ಅವನು ಪುಟ್ಟ ಮಗು ಥರ ಕ್ಯಾರೆಕ್ಟರು. ಇಟ್ ಶುಡ್ ನಾಟ್ ಪೋರ್ಟ್ರೇ ದಟ್ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಹಿಮ್ ಆರ್ ಹೀಸ್ ಫಾಲಿಂಗ್ ಇನ್ ಲವ್ ವಿತ್ ಮೀ. ಆ ಥರ ಪೋರ್ಟ್ರೇ ಆಗಬಾರ್ದು. ದರ್ ಇಸ್ ಅ ವೆರಿ ಥಿನ್ ಲೈನ್. ಸೊ ವೈಲ್ ಡೂಯಿಂಗ್ ದಟ್ ಸೀನ್ ಇಟ್ ಟುಕ್ ಅ ಲಾಟ್ ಫ್ರಮ್ ಮೈ ಎಂಡ್. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಬಟ್ ಸರ್ ರಿಯಲಿ ಹೆಲ್ಪ್ ಮೀ ಟು ಗೋ ಥ್ರೂ ದಟ್ ಪ್ರಾಸೆಸ್. ತುಂಬ ಚೆನ್ನಾಗಿ ಅನಿಸ್ತು. ಅದು ಅಲ್ಲಿ ಎಲ್ಲೋ ಒಂದು ಕಡೆ ಹಂಗಾಗ್ತಾ ಅನಿಸುತ್ತೆ, ಹಿಂಗೆ ಆಗ್ಬೋದಾ ಅಂತ ಅನಿಸುತ್ತೆ. ಬಟ್ ಅಗೇನ್ ಅವ್ನ ಕ್ಯಾರೆಕ್ಟರ್ ಅಥವಾ ಕ್ಯಾರೆಕ್ಟರ್ ಬೇರೆ ಇರೋದ್ರಿಂದ ನಾವು ಕಾನ್ಷಿಯಸ್ ಆಗಿ ಅದು ಹಂಗೆ ಅಲ್ಲ ಅಂತ ನಾವು ಯೋಚನೆ ಮಾಡ್ತಿರ್ತೀವಿ. ಸೊ ಇವರಿಬ್ಬರ ಮಧ್ಯದ ಕ್ಯಾರೆಕ್ಟರ್ ಕೂಡ ಅಂದರೆ ರಿಲೇಷನ್ಶಿಪ್ ಕೂಡ. But I asked the audience also, did any of you feel that both the characters are falling in love ಅಂತ? But nobody felt that. ಅದು ಖುಷಿ ವಿಚಾರ ಆ್ಯಕ್ಚುಲಿ. ಸೊ ಹಾಗೆ ಒಂದು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಿದೆ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಬೃಂದ ತುಂಬ 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 ಚೆನ್ನಾಗಿದೆ ನಿಮ್ಮ ಕ್ಯಾರೆಕ್ಟರು. ಓಕೆ, ಅದನ್ನು ತುಂಬ ಚೆನ್ನಾಗಿ ಪೋರ್ಟ್ರೇ ಕೂಡ ಮಾಡಿದ್ದೀರಿ ನೀವು. ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಅಂದರೆ ಆ ರೆಬೆಲಿಯಸ್ನೆಸ್ ತೋರಿಸೋದು ಮತ್ತು ನಿಮ್ಮ ವಲ್ನರಬಿಲಿಟಿ ತೋರಿಸೋದು. ಆಮೇಲೆ ನಿಮಗೆ ಒಂದು ಹುಡುಗ ಒಂದು ಲೈಫಲ್ಲಿ ಬಂದಾಗ ನಿಮಗೆ ಆ್ಯಕ್ಚುಲಿ ಅಲ್ಲಿ ಆ ಹುಡುಗನಿಗೆ ನೀವು ಟು ಫಾಲ್ ವಿತ್ ಹಿಮ್ ನಮಗೆ ತುಂಬ ಅಲ್ಲಿ ರೀಸನ್ಸ್ ಇಲ್ಲ. ಬಟ್ ನಿಮ್ಗೇನೋ ಒಂದು ವರ್ಕೌಟ್ ಆಗುತ್ತೆ ಆ್ಯಂಡ್ ಯು ಗೋ ವಿತ್ ಹಿಮ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಆ್ಯಸ್ ಎನ್ ಆರ್ಟಿಸ್ಟ್ ಚಾಲೆಂಜ್ ಆಗಿ ತೊಗೊಂಡಂಥ ರೋಲ್ ಸರ್ ಇದು. ಬಿಕಾಸ್ ನೀವು ಹೇಳ್ತಾ ಇದ್ರಿ ಮೇಲ್ನೋಟಕ್ಕೆ ತುಂಬಾ ಕಾಮಿಡಿ ಸಿನಿಮಾ ಥರ ಕಾಣಿಸುತ್ತೆ, ಬಟ್ ತುಂಬ ಮೆಸೇಜ್ ಇದೆ ಅಂತ. ಬಟ್ ಒಂದು ವೇಳೆ ಆ ಮೆಸೇಜ್ ಅವ್ರು ಸರ್ ಹಾಕಿರಲಿಲ್ಲ ಅಂತಂದ್ರೆ ಐ ವುಡ್ ಹ್ಯಾವ್ ಬೀನ್ ಡಿಸಪಾಯಿಂಟೆಡ್ ಬಿಕಾಸ್ ಐ ಸೈನ್ಡ್ ಅಪ್ ಫಾರ್ ಇಟ್. ನಾವು ಸತ್ಯ ಸರ್ ಮೂವೀಸಲ್ಲಿ ಮುಂಚೆ ಕೂಡ ನೋಡಿದ್ದೀವಿ, ತುಂಬಾ ಥಾಟ್ ಪ್ರೊವೋಕಿಂಗ್ ಮೂವೀಸ್ ಆಗಿರ್ಬೋದು, ತುಂಬಾ ಒಂದು ಡೀಪ್ ಥಿಂಕಿಂಗ್ ಒಂದು ಪ್ರಾಸೆಸ್ ಇರುತ್ತೆ. ಬಟ್ ಅದ್ರ ಜೊತೆಗೆ ಐ ಫೀಲ್ ಲೈಕ್ ಸತ್ಯ ಸರ್ ಈ ಸತಿ ಏನೋ ಒಂದು ಸ್ವಲ್ಪ ಜಾಸ್ತಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ಅಂತ. ದೆರ್ ಇಸ್ ದಿಸ್ ತುಂಬಾ ಎಕ್ಸ್ಟ್ರಾ ಫನ್ ಎಲಿಮೆಂಟ್ ಆ್ಯಡೆಡ್ ಟು ಹಿಸ್ ಮೂವಿ. ಅದ್ರ ಜೊತೆಗೆ ಬದುಕಿನ ಸೂಕ್ಷ್ಮತೆಗಳನ್ನು ಏನಿದೆ ಅಲ್ಲ ಅದನ್ನು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಈ ಕ್ಯಾರೆಕ್ಟರ್ ಆಸ್ ಕೃಪಾ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅದನ್ನು ಐ ಗೆಸ್ ನಾನು ಈಗಲೇ ಬಿಟ್ಕೊಟ್ಬಿಟ್ರೆ ಆ ಎಮೋಷನನ್ನು ಅವ್ರಿಗೆ ಸ್ಕ್ರೀನ್ ಮೇಲೆ ಹೋಗಿ ನೋಡೋಕ್ಕೇನೂ ಇರಲ್ಲ. ಬಟ್ ಇಟ್ ವಾಸ್ ವೆರಿ ಕಾಂಪ್ಲಿಕೇಟೆಡ್. ಒಂದು ದೊಡ್ಡ ಹುಡುಗನಲ್ಲಿ he's this big. I mean, how should I think? ಇವನು ಚಿಕ್ಕ ಮಗು ಅಂತ ಹೆಂಗೆ ನಾನು ಅಂದ್ಕೊಂಡು ಅವನನ್ನ ಕಡಲಿಂಗ್ ಆಗಿರ್ಬೋದು, ಆ ಹಗ್ ಆಗಿರ್ಬೋದು, ಆ ಇಮೋಷನ್ ತೋರಿಸೋದಾಗಿರ್ಬೋದು,
ಅಮ್ಮ 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 ಅಂದ್ಕೊಂಡು ಪೂರ್ತಿ ಮೂವಿ ಓಡಾಡ್ತಾನೆ. ಯುನೋ ಟು ಬಟ್ ಐ ಸಮ್ವೇರ್ ಫೀಲ್ ಆ ಹುಡುಗಿರಲ್ಲಿ ಅದು ಇಮೋಷನ್ ತುಂಬಾ ಮುಂಚಿಂದ ಅರ್ಲಿ ಸ್ಟೇಜಸ್ಸಿಂದ ಬಂದ್ಬಿಡುತ್ತೆ ಸರ್. ದೋ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಇಮೋಷನ್ ಇನ್ ರಿಯಲ್ ಲೈಫ್, ಬಟ್ ಅದು ಅಮ್ಮ ಅಂತಂದರೆ ಏನದು ಅದು ನಿಸ್ವಾರ್ಥ ಪ್ರೀತಿಯ ಕೇರಿಂಗ್ ಏನಿದೆ ಅಲ್ಲ ಅದು ಮುಂಚಿಂದನೇ ಬಂದ್ಬಿಡುತ್ತೆ. ಆ್ಯಂಡ್ ಅಥರ್ವ ಈಸ್ ಸೋ ಬ್ರಿಲಿಯಂಟ್ ಇನ್ ಅದು ಆ ಮೈನ್ಯೂಟ್ ಎಕ್ಸ್ಪ್ರೆಷನ್ಸಲ್ಲಿ. ಐ ಗೆಸ್ ಅದು ನನ್ನ ಕ್ಯಾರೆಕ್ಟ್ರಿಗೆ ತುಂಬಾ ಹೆಲ್ಪ್ ಆಯಿತು. ಅವನ ಅಮ್ಮ ಅಂತ ಹೇಳಿದಾಗನೇ ನಂಗೆ ತುಂಬ ಹಾರ್ಟ್ ಟಚ್ ಆಗಿಬಿಡೋದು. ಅಂದರೆ ಲಿಟ್ರಲಿ ಎವ್ರಿ ಟೈಮ್ ಹಿ ಹ್ಯಾಸ್ ಕಾಲ್ಡ್ ಮೀ ಅಮ್ಮ, ನನ್ನ ಕಣ್ಣಲ್ಲಿ ನೀರು ಬಂದಿದೆ. ಇಟ್ ವಾಸ್ ಲೈಕ್ ದ್ಯಾಟ್. ಸೊ ಐ ಗೆಸ್ ಆ ಕ್ಯಾರೆಕ್ಟರ್ನ ಅಷ್ಟು ಬ್ಯೂಟಿಫುಲ್ಲಾಗಿ ಸರ್ ಬರೆದಿದ್ದಾರೆ. ಆ್ಯಂಡ್ ಅದರ ಸುತ್ತಮುತ್ತಿನ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಆ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಅದನ್ನೆಲ್ಲ ಅಷ್ಟು ಚೆನ್ನಾಗಿ ರೈಟಿಂಗಲ್ಲಿ ಬಂದಿದ್ದಕ್ಕೋಸ್ಕರ ಐ ಗೆಸ್ ವಿ ಕುಡ್ ಪೋರ್ಟ್ರೇಟ್ ವೆಲ್ ಆನ್ ಯಾವ ಚಾಲೆಂಜಿಂಗ್ ಇತ್ತು ತುಂಬ ಬೃಂದ? ನನಗೆ ಚಾಲೆಂಜಿಂಗ್ ಅನಿಸಿದ್ದು ಅದೇ ಸರ್. ಅಂದರೆ ನನಗೆ ಕತೆ ಕೇಳುವಾಗ ಕೂಡ ಐ ನ್ಯೂ ದಟ್ ಅವ್ರು ಕಾಸ್ಟ್ ಮಾಡೋದು ಚಿಕ್ಕ ಹುಡುಗನ ಕಾಸ್ಟ್ ಮಾಡ್ತಿಲ್ಲ ಅನ್ನೋದು ಗೊತ್ತಾಯಿತು ನನಗೆ. ಹಿ ಟೋಲ್ಡ್ ಮಿ ದಟ್ ಮ್ಯಾನ್ ಆಫ್ ದ ಮ್ಯಾಚಲ್ಲಿ ಅವರು ಆ್ಯಕ್ಟ್ ಮಾಡಿದ್ರು, ಅವ್ರನ್ನೇ ಕಾಸ್ಟ್ ಮಾಡ್ತಾ ಇದ್ದೀನಿ ಅಂತ. ಐ ವಾಸ್ ಲೈಕ್ ಓಕೆ, ಅವ್ನು ಈಸ್ ಅ ಬಿಗ್ ಗಾಯ್. ಅವನಲ್ಲಿ ಆ ಚಿಕ್ಕ ಮಗುನ ಹೆಂಗೆ ನೋಡೋದು ನಾನು, ಆ ಇಮೋಷನನ್ನು ಒಂದು ಸ್ವಲ್ಪ ಅನ್ನೋದು ಆ ಕಡೆ ಈ ಕಡೆ ಆಗದೆ ಇರೋ ಥರ ಜನರಿಗೆ ಅದು ಮುಟ್ಟಬೇಕು. ಇಲ್ಲ ಇವರು ಅದೇನೋ ಒಂಥರ ಅದೇ ರಿಲೇಷನ್ ಆಗಿರ್ಬೋದು ಅಂತ ಅಂದ್ಕೊಂಡು ನಾನು ಅದು ಹಗ್ ಮಾಡೋದೇನಿದೆ ಅಲ್ಲ, ಆ ಫೀಲಿಂಗು ಅದು ಶೋ ಮಾಡೋದೇನೆ ಐ ಗೆಸ್ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಆಮೇಲೆ ಅದರಲ್ಲಿ ತುಂಬ ಅದನ್ನು ತುಂಬ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಪೋರ್ಟ್ರೇ ಮಾಡಿದ್ದಾರೆ ಸತ್ಯ ಅವರು. ಹೌದು, ಅದು ನನಗೆ ಐ ಗಿವ್ ಫುಲ್ ಮಾರ್ಕ್ಸ್ ಫಾರ್ ದ್ಯಾಟ್. ನಮಗೆಲ್ಲೂ ಅನ್ಸಲ್ಲ ನೀವು ಒಂದು ಹುಡುಗ ನೀವೊಂದು ಹುಡುಗಿ ಅಂತ ಅನ್ಸೋದೇ ಇಲ್ಲ. ನಮ್ಗೆ ಆ ಪ್ಯೂರಿಟಿ ಇದೆಯಲ್ಲ, ಅದು ಜೆನ್ಯೂನಿಟಿ ಇದೆಯಲ್ಲ, ಅದು ರೀಚ್ ಆಗುತ್ತೆ ನಮಗೆ. ನಾವು ಎಲ್ಲೂ ಕೂಡ ಸಂಶಯ ಪಡಲ್ಲ. ಆಮೇಲೆ ಮಧ್ಯದಲ್ಲಿ ಒಂದು ನೀವು ಹಾರ್ಟ್ ಬೀಟ್ ಏನೋ ಹಾಕಿದ್ರೆ ಅನ್ಸುತ್ತಲ್ವ, ಇಬ್ಬರು ಹಾರ್ಟ್ ಬೀಟ್ಗಳು ಒಂದೇ ಆ ಥರದ್ದು ಏನೋ ಮಾಡಿದ್ರೆ ಅನ್ಸುತ್ತೆ. ಬಟ್ ಅದು ಇಲ್ಲ ಅಂದರೂ ತೊಂದರೆ ಇರಲಿಲ್ಲ, ಬಿಕಾಸ್ ಇಟ್ ವಾಸ್ ಅಂದರೆ ಅವ್ರ ಇಂಟೆನ್ಷನ್ ಇದೆಯಲ್ಲ ಒಳಗಡೆ, ಮನಸ್ಸೊಳಗಡೆ ಏನಿದೆ ಅದು ಕನೆಕ್ಟ್ ಆಗಿಬಿಡುತ್ತೆ. ಹೀಗಾಗಿ ಅದು ಮೋಸ್ಟ್ಲಿ ಪಾತ್ರನ ಸಾಯಿಸಿ ಆ ಪಾತ್ರಕ್ಕೆ ಫಸ್ಟೇ ಒಂದು ಆಡಿಯನ್ಸಿಗೆ ಒಂದು ಕತೆ ಹೇಳಿ, ಇದು ಒಂದು ಪುಟ್ಟ ಮಗು ಆತ್ಮ, ಇದು ಆ ದೇಹದಕ್ಕೆ ಬರ್ತಾ ಇದೆ ಅಂತ ಹೇಳಿ, ವರ್ಬಲಿನೂ ಹೇಳಿ, ವಿಜುವಲಿನೂ ತೋರಿಸಿ, ಆಮೇಲೆ ಇವನು ಆಚೆ ಕರ್ಕೊಂಬರ್ತೀವಲ್ಲ ಸರ್. ಮೋಸ್ಟ್ಲಿ ಜನಕ್ಕೆ ಆ ಪಾಯಿಂಟ್ ಕನ್ವಿನ್ಸ್ ಆಗಬೇಕು ಅಂತಲೇ ಮಾಡಿದ್ದು. ಅಂದರೆ ಇವನು ಇಷ್ಟು ಎತ್ತರ ಇದ್ದಾನೆ, ಇಷ್ಟು ಗಾತ್ರ ಇದ್ದಾನೆ, ಬಟ್ ಆ ಪಾತ್ರ ಸತ್ತೋಯ್ತು. ಆ ಪಾತ್ರ ಸತ್ತೋಗಿರುತ್ತೆ. ಅಂದರೆ ಒಂದು ಪಾಯಿಂಟಲ್ಲಿ ಆ ಪಾತ್ರನ ಸಾಯಿಸ್ಬಿಟ್ಟು ಇದೊಂದು ಟೂಲ್ ಅಷ್ಟೇ ಆ ಆತ್ಮ ಬಂದು ಸೇರ್ಕೊಳ್ಳೋಕ್ಕೆ ಅಂತ ವರ್ಬಲಿನೂ ಹೇಳಿ ಅದನ್ನೇ ತೋರಿಸಿರೋದ್ರಿಂದ ಮೋಸ್ಟ್ಲಿ. ಆಮೇಲೆ ಎಕ್ಸ್ಪೆಷಲಿ ವೆರಿ ಫಸ್ಟ್ ಟೈಮ್ ಇವರಿಬ್ಬರು ದೇವಸ್ಥಾನದಲ್ಲಿ ಅಂದರೆ ಮದುವೆ ಮುಗಿಸ್ಕೊಂಬರ್ಬೇಕಾದ್ರೆ ಹಗ್ ಮಾಡ್ತಾರಲ್ಲ, ಆ ಪಾಯಿಂಟಲ್ಲಿ ಇವ್ರದ್ದೊಂದು ರಿಯಾಕ್ಷನ್ ಇದೆ. ಅಂದರೆ ಇವನು ಅಮ್ಮ ನೀನೇ ಅಂತ ಅಂದಾಗ ಇವ್ರದ್ದೊಂದು ರಿಯಾಕ್ಷನ್ ಚೇಂಜ್ ಇದೆ. ಅಂದರೆ ಅದು ಮಗ ಅಂತ ಒಪ್ಕೊಳ್ಳೋದಲ್ಲ, ಪಾಪ ವಧೆ ತಿಂದಿದ್ದಾನೆ, ಏನೋ ನನ್ನನ್ನು ಒಂದು ಕೆಟ್ಟ ಪರಿಸ್ಥಿತಿನ ಸೇವ್ ಮಾಡಿದ್ದಾನೆ, ಇದೆಲ್ಲ ಮೀರಿ ಅಮ್ಮ ಅಂತಾನೆ ಅನ್ನೋದೊಂದು ಪಾಪದ ಫೀಲು. ಅದೇ ತೀರಾ ಮಗನ್ ಫೀಲ್ ಅಲ್ಲ, ಸಿಂಪತಿ ಫೀಲಲ್ಲೇ ಇವರು ಕ್ಯಾರಿ ಮಾಡ್ತಾರೆ ಆ ಸೀನ್ನ. ಆ ಚೇಂಜ್ ಆಫ್ ಎಕ್ಸ್ಪ್ರೆಷನ್ನೇ ನನಗಲ್ಲಿ ಪ್ಲಸ್ ಆಗಿದ್ದು. ನನಗೆ ಅದು ನೋಡಿದಾಗ ಅಲ್ಲಿ ನನಗೆ ಕನ್ವಿನ್ಸ್ ಆಯಿತು, ಈ ಎಕ್ಸ್ಪ್ರೆಷನಿಂದ ಜನ ಕನ್ವಿನ್ಸ್ ಆಗ್ತಾರೆ ಸಿನಿಮಾದಲ್ಲಿ. ಅಂದರೆ ಮಗ ಅಂತ ಅಕ್ಸೆಪ್ಟ್ ಮಾಡಿದ್ರು ಅಂತಲ್ಲ, ಬಟ್ ಯಾರೋ ಪಾಪ ನನಗೋಸ್ಕರ ಏನೋ ಮಾಡ್ದ, ಇವನು ಒಳ್ಳೆ ಹುಡುಗನೇನೋ ಅಥವಾ ವೆರಿ ಇನ್ನೋಸೆಂಟ್ ಗೈ ಏನೋ ಅನ್ನೋ ಫೀಲಿಗೆ ಬರ್ತಾರೆ ಅಂತ. ಅದನ್ನು ಎನ್ಹಾನ್ಸ್ ಮಾಡೋಕ್ಕೆ ನಾನು ಹಾರ್ಟ್ ಬೀಟ್ ಸೌಂಡು, ಇನ್ನೊಂದು ಅಟ್ಮಾಸ್ಫಿಯರ್. ಸೊ ವೀಕ್ಷಕರಿಗೆ ಮಧ್ಯದಲ್ಲಿ ಹೇಳ್ಬಿಡ್ತೀನಿ, ಎಕ್ಸ್ ಆ್ಯಂಡ್ ವೈ ಅನ್ನೋ ಸಿನಿಮಾ ರಿಲೀಸ್ ಆಗಿದೆ, ಈಗ ಥಿಯೇಟ್ರ್ಗಳಲ್ಲಿದೆ. ಸತ್ಯಪ್ರಕಾಶ್ ನಿರ್ದೇಶನದ್ದು ಮತ್ತು ಇವರೆಲ್ಲ ಇದ್ದಾರೆ. ಇದು ಹೊರತುಪಡಿಸಿ ಕೂಡ ಸುಮಾರು ಜನ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ದೊಡ್ಡಣ್ಣವರಿದ್ದಾರೆ, ಆಮೇಲೆ ಸುಂದರ್ ಅವರಿದ್ದಾರೆ, ವೀಣಾ ಅವರಿದ್ದಾರೆ, ಆಮೇಲೆ ಹರಿಣಿ ಮೇಡಮ್ ಇದ್ದಾರೆ. ಹೀಗೆ ಸುಮಾರು ತುಂಬ ಒಳ್ಳೆ ಕಾಸ್ಟಿಂಗ್ ಇದೆ, ಒಳ್ಳೆ ಹಾಡುಗಳಿವೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಈ ಕಾನ್ಸೆಪ್ಟ್ ಇದೆಯಲ್ಲ, ಇದು ಒಂದು ಆತ್ಮ ಬಂದು ನಾನು ಭೂಮಿಗೆ ಹೋಗಬೇಕು ಅಂತ ಒಂದು ಆತ್ಮ, ಅದಕ್ಕೆ ಯಾವುದೇ ನಿರೀಕ್ಷೆಗಳಿಲ್ಲದೆ ಬಂದಾಗ ಅದು ಏನು ಕಾಣುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಸೊ 10 ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ, ದಯವಿಟ್ಟು ಈ ತಂಡನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂತಂದರೆ ಎಲ್ಲಕ್ಕಿಂತ ಮುಖ್ಯ ಅದೇ, ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾಯಿಲ್ಲ ಅನ್ಕೋತೀವಿ, ಬಟ್ ಒಂದು ಬೇರೆ ಥರ ಸಿನಿಮಾ ಬಂದಾಗ ನಾವು ವಿ ಹ್ಯಾವ್ ಟು ಸಪೋರ್ಟ್ ಅನ್ನೋದು ತುಂಬ ಮುಖ್ಯ. ಎಸ್ ಅಥರ್ವ, ಸೊ ನಿಮ್ಮ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳಿ, ಆ ಭಿಕ್ಷುಕನ ಪಾತ್ರದಲ್ಲಿ ಬರ್ತಿರಲ್ಲ ನೀವು, ನಂಗೆ ಅನ್ನಿಸ್ತಿದೆಯೇನೋ ಬೇರೆ ಇದೆ, ಇದು ಮೇಲ್ನೋಟಕ್ಕೆ ಏನು ಕಾಣ್ತಾ ಇದೆ, ಅದು ಆಗಲ್ಲ, ಇದು ಬೇರೆ ಏನಾಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ನೀವು ಹಿಂಗೆ ಮಾಡ್ತಿರ್ತಾರಲ್ಲ ಕಾಲು, ನನಗೆ ಅದು ಅನ್ನಿಸ್ತಾ ಇತ್ತು, ಇದು ಇದ್ರ ಮೇಲೆ ತಲೆ ಮೇಲೆ ನಿಮ್ಮಿಂದ ಮುಚ್ಚಿಡಕ್ಕಾಗತ್ತಾ ಸರ್?
ಬಟ್ ನಿಮ್ಮ ಸ್ಮೈಲು ಆಮೇಲೆ ನಿಮ್ಮ ಒಂದು ಮುಗ್ಧತೆ ಭಾಳ ಚೆನ್ನಾಗಿ ಬಂದಿದೆ. ಹೇಗೆ, ಹೌ ಡಿಡ್ ಯು ಡೂ ದ್ಯಾಟ್ ಅಥರ್ವ? ಅದು ಬಂತು ಸರ್, ಅದು ಗೊತ್ತಿಲ್ಲ. ಐ ಮೀನ್ ಸತ್ಯ ಸರ್ ಯಾವ ಥರ ಕ್ಯಾರೆಕ್ಟರ್ನ ಎಕ್ಸ್ಪ್ಲೇನ್ ಮಾಡಿದ್ರು, ಅವ್ರಿಗೆ ಯಾವ ಥರ ಬೇಕು. ಆಮೇಲೆ ಮೋಸ್ಟ್ಲಿ ಆಲ್ರೆಡಿ ಮ್ಯಾನ್ ಆಫ್ ದ ಮ್ಯಾಚ್ ಮಾಡಿದ್ದಕ್ಕೆ ಅವ್ರಿಗೆ ಗೊತ್ತು ನನ್ನಿಂದ ಯಾವ ಥರ ಆ್ಯಕ್ಟಿಂಗ್ನ ತೊಗೋಬೇಕು, ನನ್ನ ಕೆಪಾಸಿಟಿ, ನನ್ನ ಕೆಪಬಿಲಿಟಿ ಏನಂತ ಅವ್ರಿಗೆ ಗೊತ್ತಿದೆ. ಸೊ ಅದು ಬಂತು ಸರ್. ಅಂದರೆ ನನಗೆ ಯಾವ ನಿಮ್ಮಲ್ಲಿ ಇಲ್ದಿರೋ ಕ್ವಾಲಿಟಿ ನೀವು ತೋರಿಸಿದ್ರಲ್ಲ, ಅದು ಹೆಂಗೆ ಅಂತ ಆ್ಯಕ್ಟರ್ ಅಲ್ಲ ಸರ್. ಅದೊಂದು ಟೆನ್ಷನ್ ಇತ್ತು ಸರ್ ನನಗೆ. ಅಮ್ಮನ್ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡೋದು ನನಗೆ. ಐ ರಿಮೆಂಬರ್ ದಟ್ ಫಸ್ಟ್ ಆಗ್ದು ಆ ಶೂಟಿಂಗ್ ಮಾಡ್ತಾ ಇದ್ದಾಗ ಸತ್ಯ ಸರ್ ಹೇಳ್ತಿದ್ರು ಅಥರ್ವ ಎಕ್ಸ್ಪ್ರೆಷನ್ ಇಲ್ಲ ಸರ್, ಆ್ಯಕ್ಷನ್ ಕಟ್ಟಲ್ಲಿ ಕ್ಯಾರೆಕ್ಟರ್ ಓಕೆ, ಅದು ಮುಗಿದ ಮೇಲೆ ಬೇರೆ ಅಂತೀರಾ? ಇಲ್ಲ, ಅದಾದ್ಮೇಲೆ ನಾನು ಓಕೆ. ಆ ರಿಲೇಶನ್ಶಿಪ್ ಅಲ್ಲಿ ಶೂಟ್ ಮಾಡಿದ್ದಕ್ಕೋ ಏನೋ ಐ ಡೋಂಟ್ ಟೇಕ್ ಹಿಮ್ ಸೀರಿಯಸ್ಲಿ ಕೂಡ. ನಂಗೆ ಐ ಡೋಂಟ್ ನೋ, ನಂಗೆ ಆಫ್ ಕ್ಯಾಮ್ರಾ ಕೂಡ ಐ ಸಿ ಹಿಮ್ ಆಸ್ ಅ, ಐ ನೋ ಈಸ್ ನಾಟ್ ಅ ಕಿಡ್ ಬಟ್ ಸಿ ಹಿಮ್ ಆಸ್ ಅ ಕಿಡ್. ಐ ಡೋಂಟ್ ನೋ ವೈ ನಂಗೆ ತುಂಬಾ ದೊಡ್ಡವಳ ಥರ ಅನಿಸ್ತಾ ಇದೆ. ನಾನು ಈ ಫೋಟೋಲ್ಲಿ ಎಲ್ಲಾದರೂ ಮಿಸ್ ಸರ್ ನನಗೆ ಅನಿಸ್ತಾ ಇದೆ ಆಗ್ತಾ ಇಲ್ಲ ಅಂದರೆ ನನ್ನ ಫೋನ್ ವಾಲ್ಪೇಪರ್ ನನ್ನ ಅಮ್ಮನ ಫೋಟೋ ಸೀಟ್ ಫಾರ್ ಅ ಸೆಕೆಂಡ್ ಡೂ ದ್ಯಾಟ್. ನನಗೆ ವಾಟ್ ಐ ಫೀಲ್ ವೆನ್ ಐ ಲೊಕೇಟ್ ಮೈ, ನನ್ನ ಅಮ್ಮನ ನೋಡ್ಬೇಕಾದ್ರೆ ಏನು ಫೀಲ್ ಆಗುತ್ತೆ ಅದು ನನಗೆ ಬರುತ್ತೆ. ಓಕೆ, ಇದು ಬೇಕಿರೋದಂತ ಒಂದು ಕ್ಲಾರಿಟಿ ಬರುತ್ತೆ ಮೈಂಡಲ್ಲಿ. ವಂಡರ್ಫುಲ್. ಏನು ಆ್ಯಕ್ಟಿಂಗ್ ಅಂತಾರೆ? ಮೆಥಡ್ ಆ್ಯಕ್ಟಿಂಗ್ ಅಂತಾರೆ, ಏನಂತಾರೆ ಅದಕ್ಕೆ? ಮೆಥಡ್ ಆ್ಯಕ್ಟಿಂಗ್, ಮದರ್ ಆಕ್ಟಿಂಗ್ ಅಷ್ಟೆಲ್ಲ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಮಾಡಿದ್ರು. ಓಕೆ, ನೈಸ್. ಇನ್ನು ಇದರಲ್ಲಿ ಇನ್ನೊಂದು ಸವಾಲು ನಮ್ಮ ಸತ್ಯ ಅವರು ಎದುರಿಸಿದ್ದಾರೆ. ಅದೇನೆಂದರೆ, ಆ್ಯಸ್ ಅನ್ ಆ್ಯಕ್ಟರ್ ನೀವು ಬಂದಿದ್ದೀರಾ. ಓಕೆ ಸರ್, ತುಂಬಾ ವರ್ಷಗಳಿಂದ ಕಾದು ಚೆನ್ನಾಗಿ ಬರ್ಕೊಳ್ಳೇಬೇಕು ಈ ಕ್ಯಾರೆಕ್ಟರ್ನ ಅಂತ ಅಷ್ಟು ಫನ್ನಿಯಾಗಿ ಬರ್ದು ಈಗ ಬಂದಿದ್ದಾರೆ. ಹಂಗೆ. ಓಕೆ, ನಿಮ್ಮನ್ನು ನೀವೇ ಅಂದರೆ ನೀವು ಯೋಚನೆ ಮಾಡೋದಿದೆಯಲ್ಲ, ಅಂದರೆ ಬರೆಯುವಾಗ ಇದು ನಾನೇ ಮಾಡಬೇಕು ಅಂತ ಯೋಚನೆ ಮಾಡೋದಿದೆಯಲ್ಲ, ಅದು ಕಷ್ಟ, ಅದು ಈಸಿ ಅಲ್ಲ. ಇಲ್ಲ ಸರ್, ಸಾಧ್ಯನೇ ಇಲ್ಲ ಸರ್, ಅದು ನನಗಂತೂ ಸಾಧ್ಯ ಇಲ್ಲ. ಅಂದ್ರೆ ಕೆಲವೊಬ್ಬರಿಗೆ ಅವ್ರು ಯೋಚನೆ ಮಾಡೋದೇ ತಮ್ಮ ಬಗ್ಗೆ. ನಾನು ಭಾಳ ಜನ ನೋಡಿದ್ದೀನಿ. ಉಪೇಂದ್ರ ಅವರು, ರವಿಚಂದ್ರನ್ ಅವರು, ಜಗ್ಗೇಶ್ ಅವರು ಯೋಚನೆ ಮಾಡಿದಾಗ, ಅವ್ರು ನಿರ್ದೇಶನ ಮಾಡ್ಬೇಕು ಅನ್ಕೊಂಡು ನಾನು ಕೇಳಿದಾಗ, ಯಾರು ಹೀರೋ? ನಾನು ಅಂತಾರೆ ಅವರು. ಸಹಜವಾಗಿ ಬರುತ್ತೆ ಅವ್ರಿಗೆ ತಾವು ಹೀರೋ ಅನ್ನೋದು ಅವ್ರ ಒಳಗಡೆ ಎಷ್ಟೊಂದು ಸ್ಟ್ರಾಂಗ್ ಆಗಿ ಸೇರಿದೆ ಅಂದರೆ ಬೇರೆ ಯಾರು ಪ್ರಶ್ನೆನೇ ಇಲ್ಲ. ಹೌದೌದು. ಬಟ್ ಅದು ನಿಮಗೆ ಕಷ್ಟ ಆಗಿರ್ಬೋದು, ಗೊತ್ತಿಲ್ಲ. ಜಸ್ಟ್ ಇಲ್ಲ ಸರ್, ನನಗೆ ಸೀರಿಯಸ್ ಆಗಿ ನನಗೆ ಇವತ್ತಿಗೂ ಯಾವ ಮೂಲೆಯಲ್ಲೂ ನಾನು ಆ್ಯಕ್ಟರ್ ಅನ್ನೋ ಫೀಲೇ ಇಲ್ಲ ಸರ್. ಬಿಕಾಸ್ ನಾನು ಅದನ್ನು ಜೀವಿಸಿಲ್ಲ. ಆ್ಯಕ್ಟರ್ ಅಂತ ಜೀವಿಸಿಲ್ಲ ಸರ್. ನಾನು ಜೀವಿಸಿರೋದೆಲ್ಲ ಬರವಣಿಗೆ ಜೊತೆ, ಸಿನಿಮಾಗಳ ಜೊತೆ, ಡಿಸ್ಕಷನ್ಗಳಲ್ಲಿ, ಥಾಟಲ್ಲಿ, ಥಿಂಕಿಂಗಲ್ಲಿ ಜೀವಿಸಿರೋದು ಬಿಟ್ಟರೆ ಎಕ್ಸಾಕ್ಟ್ಲಿ ನಾನು ಆ್ಯಕ್ಟಿಂಗಲ್ಲಿ ನನ್ನ ಜೀವನನೇ ಮಾಡಿಲ್ಲ. ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸಿನಿಮಾ ಮಾಡಬೇಕಾಗಿತ್ತು ನಾನು. ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಣ ಅಂತಿದ್ದಿದ್ದು. ಅದು ತುಂಬ ಹೆದರುಪುಕ್ಲಂತ ಕ್ಯಾರೆಕ್ಟರು. ಸುಮ್ಮನೆ ಹೆದರ್ಕೊಂಡು ಊರಲ್ಲೆಲ್ಲ ಓಡಾಡಿ ಹೀರೋ ಆಗ್ಬಿಡೋ ಕ್ಯಾರೆಕ್ಟರ್ ಅದು. ಆ ಥರದ್ದು ಏನೋ ಒಂದು ಕತೆ. ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಆಮೇಲೆ ಈ ಕತೆ ಯಾವಾಗ ಸ್ಟಾರ್ಟ್ ಮಾಡಿದ್ವಿ, ಈ ಕತೆ ಏನಾಗೋಯ್ತು ಅಂದರೆ, ಈ ಕತೆ ಸ್ಟಾರ್ಟ್ ಮಾಡಿದಾಗಲೂ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಬರ್ದಿರಲಿಲ್ಲ. ಇವಂದು ಫಿಕ್ಸ್ ಆಗಿದ್ದೆ. ಯಾಕಂದರೆ ಓನ್ಲಿ ಬಿಕಾಸ್ ಆಫ್ ಈ ಸ್ಮೈಲ್, ಆ ಇನ್ನೋಸೆಂಟ್ ಸ್ಮೈಲು ನಾನು ಬೇರೆ ಎಲ್ಲೂ ಸಿಗಲ್ಲ ಅಷ್ಟು ಈಸಿಯಾಗಿ. ಇವ್ರು ಫಿಕ್ಸ್ ಆಗಿದ್ದೆ. ನನ್ನ ಪಾತ್ರಕ್ಕೆ ತುಂಬ ಜನ ಅಪ್ರೋಚ್ ಮಾಡಿದೆ ಆ್ಯಕ್ಚುಲಿ, ನೀವು ಮಾಡಿ ಅಂತ. ಬಟ್ ಪ್ರೈಮರಿ ಕ್ಯಾರೆಕ್ಟರ್ ಇವ್ರದ್ದೇ ಆಗಿರೋದ್ರಿಂದ, ಅಂದರೆ ಸಿನಿಮಾ ಮುಗಿಯೋದೇ ಇವ್ರ ಮೇಲೆ, ಸ್ಟಾರ್ಟ್ ಆಗೋದೇ ಇವ್ರ ಮೇಲೆ ಆಗಿರೋದ್ರಿಂದ ನನ್ನ ಕ್ಯಾರೆಕ್ಟರ್ ಸೆಕೆಂಡರಿ ಕ್ಯಾರೆಕ್ಟರು. ಸೊ ಅದನ್ನು ನಾನು ಯಾರಿಗೂ ಒಪ್ಸೋಕ್ಕಾಗಲಿಲ್ಲ. ಅಂದರೆ ಈ ಕ್ಯಾರೆಕ್ಟರ್ ಆದರೆ ಮಾಡ್ತೀನಿ, ಆ ಕ್ಯಾರೆಕ್ಟರ್ ಬೇಡ ಅನ್ನೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ನನಗೆ ಆವಾಗೊಂದು ಕ್ಲಾರಿಟಿ ಬಂತು, ಮೋಸ್ಟ್ಲಿ ಈ ಕ್ಯಾರೆಕ್ಟರ್ ಯಾರೂ ಮಾಡಲ್ಲ ಬಿಕಾಸ್ ಇಟ್ ಈಸ್ ಸೆಕೆಂಡರಿ ಕ್ಯಾರೆಕ್ಟರು. ಸರಿ, ನಾನೇ ಮಾಡೋಣ ಈ ಕ್ಯಾರೆಕ್ಟರ್ನ ಅಂತ. ಆಮೇಲೆ ಆ ಕತೆ, ನನ್ನ ಪಾತ್ರ ಏನು ತುಂಬ ಎಮೋಷನಲ್ಲು, ಒಂಥರ ಏನೋ ಭಾರಿ, ಅದೇ ನೀವು ಕೇಳಿದ್ರಲ್ಲ ಮೆಥಡ್ ಆ್ಯಕ್ಟಿಂಗು ಅಥವಾ ಅಮ್ಮನ ಫೋಟೋ ನೋಡ್ಕೊಂಡು ಆ್ಯಕ್ಟ್ ಮಾಡ್ಬೇಕು, ಆ ಥರದ್ದೆಲ್ಲ ಏನಿಲ್ಲ. ಇವಾಗ ಹೆಂಗಿದೀವಿ ಆ ಥರ ಇರೋ ಥರ ಕ್ಯಾರೆಕ್ಟರ್ ಆಗಿರೋದ್ರಿಂದ, ನೀವೇ ಬರ್ದಿರೋದ್ರಿಂದ ಅದು ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಿದೆ, ಸ್ವಲ್ಪ ಹೆಲ್ಪ್ ಆಯಿತು. ಆಮೇಲೆ ತುಂಬ ಸಿಂಪಲ್ ಆಗಿದೆಯಲ್ಲ ಸರ್ ಕ್ಯಾರೆಕ್ಟರ್, ಆರಾಮಾಗಿ. ಬಟ್ ಆ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಅಂಥದ್ದು ರಿಯಲ್ ಲೈಫಲ್ಲಿ ಯಾರು ನೋಡಿದ್ದೀರಾ ನೀವು? ನಾನು ನೋಡಿದ್ದೀನಿ, ಅದಕ್ಕೆ ನಾನು ಹೇಳ್ತಾ ಇರೋದು. ಅಂದರೆ ಹೆಲ್ಪ್ ಮಾಡೋಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿರ್ತಾರೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಗೋಪಾಲ್ ಬೋತಿ ಅಂತ ಅವನ ಹೆಸರು. ಓಕೆ, ನನ್ನ ಕ್ಲಾಸ್ಮೇಟ್ ಅವನದು ಕೆಲಸ, ಅವನದು ರಗಳೆ ಎಲ್ಲ ಇರುತ್ತೆ. ಬಟ್ ಏನೇ ಹಿಂಗೆ ನಮ್ಮಲ್ಲಿ ಆದರೆ ಫಸ್ಟ್ ಅವನೇ ಬರೋದು. ಏನು ನಡಿ ಆಯ್ತು ಮಾಡೋಣ ಬಾ ತಗೋ. ಸೊ ನನಗೆ ಅಂಥವ್ರು ನೋಡಿದ್ದು ನಂಗೆ ಭಾಳ, ನನ್ನ ಸರ್ಕಲ್ ಆ ಥರ ಒಂದಷ್ಟು ಜನ ಇದ್ದಾರೆ. ಬಟ್ ನೀವು ನೋಡಿದ್ರೆ ಆ ಥರ ಕ್ಯಾರೆಕ್ಟರ್ಗಳನ್ನ? ನಮ್ಮ ಟೀಮಲ್ಲಿ ಇರೋರೆಲ್ಲ ಹಂಗೆ ಇದ್ದಾರೆ ಸರ್. ಓ, ಟೀಮಲ್ಲಿ ಇರೋರೆಲ್ಲ ಹಂಗೆ ಇದ್ದಾರೆ. ಓಕೆ.
ಅಂದರೆ ರೇಸಲ್ಲಿ ಓಡ್ತಾ ಇರ್ತಾರೆ, ಯಾರಿಗಾರು ಪ್ರಾಬ್ಲಮ್ ಅಂದರೆ ಓ ಸೂಪರ್. ರೇಸ್ ಬಿದ್ದಂಗೆ ಓಡ್ತಾರೆ ಸರ್. ಪುಣ್ಯ ಮಾಡಿದರೆ ನೀವು. ನಾನು ಆ ವಿಷಯದಲ್ಲಿ ತುಂಬ ಪುಣ್ಯ ಅಲ್ವಾ? ಆ ವಿಷಯದಲ್ಲಿ ಬಿಕಾಸ್ ಟೀಮ್ ಅಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ನಾನು ಆ್ಯಕ್ಟಿಂಗು ಮಾಡ್ಬೋದಾಯಿತು, ಡೈರೆಕ್ಷನ್ನು ಮಾಡ್ಬೋದು, ಪ್ರೊಡಕ್ಷನ್ನು ಮಾಡ್ಬೋದು, ಡಿಸ್ಟ್ರಿಬ್ಯೂಷನ್ನು ಮಾಡ್ಬೋದು, ಕಥೆನೂ ಬರಿಬೋದು ಕೂತ್ಕೊಂಡು. ಸೊ ಅದು ಬಿಕಾಸ್ ಆಫ್ ದ ಟೀಮ್, ಅಂದರೆ ಅಷ್ಟು ಇದೆ, ಆ ಥರ ಇದೆ ಸರ್. ಇವಾಗ ನನ್ನ ಟೀಮನ್ನ ನಾನು ಈಗ ಒಂದು 15 ವರ್ಷದಿಂದ ನೋಡ್ತಾ ಇರೋದು. ಅದಕ್ಕಿಂತ ಮುಂಚೆ ನಾನು ಬೆಳೆದಿದ್ದ ವಾತಾವರಣ ಹಂಗಿತ್ತು ಸರ್. ನಮ್ಮ ತಂದೆ, ಓಕೆ, ಸೊ ಅವ್ರು ಸೋಷಿಯಲಾಗಿ ಇದ್ದಿದ್ದ ರೀತಿ, ಆಮೇಲೆ ನಮ್ಮ ವೈಭವ್ ಅವ್ರ ತಂದೆ ಜಯರಾಮಣ್ಣ ರಾಮರಾಮರಲ್ಲಿ ಮಾಡಿದ್ರು ಅವರು, ಅವ್ರು ಇದ್ದಿದ್ದ ರೀತಿ ತುಂಬ ಜನ ನೋಡಿದ್ದೀನಿ ಸರ್. ಓಕೆ ಓಕೆ. ಇಲ್ಲ, ಅದು ತುಂಬ ರೇರ್ ಕ್ವಾಲಿಟಿ ಇತ್ತೀಚೆಗೆ ಎಸ್ಪೆಷಲಿ. ಅದು ಬೆಂಗಳೂರಲ್ಲಿ ಕಡಿಮೆ ಅನ್ಸುತ್ತೆ. ಬೆಂಗಳೂರಲ್ಲಿ ಅವ್ರವ್ರ ಜೀವನದಲ್ಲಿ ಅವ್ರು ಬಿಸಿ ಅಲ್ವಾ ಸರ್ ಇಲ್ಲಿ? ಕಷ್ಟ. ಅಂದರೆ ನಾವು ಬೆಂಗಳೂರು ಲೈಫ್ ಹೆಂಗಾಗಿದೆ ಅಂದರೆ ಇಟ್ ಈಸ್ ವೆರಿ ಪರ್ಸ್ನಲ್ ಆಗಿದೆ ಸರ್. ಇವಾಗ ನಾನು ಚೆನ್ನಾಗಿದ್ದೀನ, ನಾನು ಬಾಡಿಗೆ ಕಟ್ಟಕ್ಕೆ ದುಡ್ಡು ಬರ್ತಾ ಇದೆಯಾ, ನಂದು ಊಟಕ್ಕೆ ದುಡ್ಡು ಸಿಗ್ತಾ ಇದೆಯಾ, ನಾನು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿರೋಕ್ಕೆ ನನಗೆ ಟೈಮ್ ಸಿಗ್ತಾ ಇದೆಯಾ, ಅಷ್ಟು ಆಗಿರೋ ಅಲ್ಲಿಗೆ ಆಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕೆ ಆಗ್ತಾ ಇಲ್ಲ. ಹೋಗಬೇಕು ಅಂತ ಅನ್ಸಿದ್ರು ಆಗಲ್ಲ ಸರ್, ತುಂಬ ಕಷ್ಟ ಇದೆ. ಕರೆಕ್ಟ್. ಸೊ ಹಾಗೆ ಎಕ್ಸ್ ಆ್ಯಂಡ್ ವೈ ಬಗ್ಗೆ ಮಾತಾಡ್ತೀವಿ. ಈಗ ಒಂದು ರೌಂಡ್ ನಾನು ಬೇರೆ ಥರದ ಪ್ರಶ್ನೆ ಕೇಳೋಣ ಅಂತ ಅಂದ್ಕೊಂಡೆ. ಮೊದಲನೇ ಪ್ರಶ್ನೆ ಏನಂದರೆ, ಬೃಂದಾ ಆಚಾರ್ಯ ಅವರು ನಮ್ಮ ಸತ್ಯಪ್ರಕಾಶ್ ಅವ್ರಿಗೊಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸಿದ್ರೆ, ನಿಮ್ಮ ಮನಸ್ಸಲ್ಲಿ ಏನಾದರೂ ಉಳಿದಿದ್ರೆ ಯಾವುದಾದ್ರು ಓಕೆ, ನೀವು ಯಾರಿಗಾದ್ರೂ ಪ್ರಶ್ನೆ ಕೇಳ್ಬೋದು. ಓಕೆ, ಇವರಿಗೆ ಆ ಥರ ಏನೋ ಮನಸ್ಸಲ್ಲಿ ಉಳ್ಕೊಂಡಿದ್ದೆ ಹೇಳು. ನಾನು ಕೇಳಲ್ಲ ಸರ್. ಯಾರನ್ನ? ನಾನು ಕೇಳಬೇಕು ಅಂತ. ಅಯ್ಯಯ್ಯಪ್ಪ, ಇಷ್ಟೊಂದು ಹೆಣ್ಮಕ್ಳಿಗೆಲ್ಲ ನನ್ನ ಬಗ್ಗೆ ಇಷ್ಟು ಕ್ವಶನ್ ಇದೆಯಲ್ಲ ಸರ್. ನನಗೆ ಕ್ಯೂರಿಯಾಸಿಟಿ ಆಗ್ತಾ ಇದೆ. ಯಾವ ಹುಡುಗಿಗೋಸ್ಕರ ಇಷ್ಟು ವರ್ಷ ಇನ್ನೂ ಕಾಯ್ತಾ ಇದ್ದೀರಾ ಸರ್? ವಿ ವಾಂಟ್ ಟು ನೋ. ಹೇಳಿ, ನಮ್ಮ ಕರ್ನಾಟಕದ ಜನತೆಗೆ ಗೊತ್ತಾಗಬೇಕು. ನಾನು ಹೇಳಿಲ್ವಾ, ನನಗೆ ಎಲ್ಲ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ನನಗೆ ಹೆಣ್ಮಕ್ಳು ಅಂದ್ರೇ ಇಷ್ಟ. ಸೊ ಅದಕ್ಕೆ ಸೇಫ್ ಆನ್ಸರ್ ಇದೆ. ಸೇಫ್ ಆನ್ಸರ್. ಓಕೆ, ಮುಂದೆ ಅಷ್ಟೇ ಸರ್, ಇನ್ನೇನು ಮುಂದೆ ಇಲ್ಲ ಸರ್. ಅದು ಅಲ್ಲಿಗೆ ನಾ ಸ್ಟಾಪ್ ಆಗುತ್ತೆ. ಹೆಣ್ಮಕ್ಳೆಲ್ಲ ಇಷ್ಟ ನನಗೆ, ಆದ್ರೆ ಒಬ್ಬಳು ಇಷ್ಟ ಅಂತ ಒಬ್ಬಳಿಗೆ ಬರ್ಬೇಕಲ್ಲ, ಫಿಕ್ಸ್ ಆಗ್ಬೇಕಲ್ಲ. ಇಲ್ಲ, ಹಂಗಾಗಲ್ಲ ಸರ್. ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ ನೋಡಿದಿರಲ್ಲ ಸರ್. ಓಕೆ, ಅಯ್ಯನವ್ರು ಬಿದ್ರು ಓಡೋಗ್ತೀನಿ, ಬೃಂದವ್ರು ಬಿದ್ರು ಓಡೋಗ್ತೀನಿ, ಆ ಥರ ಅಂದ್ಮೇಲೆ ಪಾಠ ಎತ್ತಾಗ್ತದೆ. ಅದೊಂದು ಚೆನ್ನಾಗಿದೆ ರೀ. ಅಂದ್ರೆ ಈಗ ಮೆಸೆಂಜರ್ ಅಲ್ಲಿ ಕಾರ್ಡ್ ಹಾಕ್ತಾರಲ್ಲ, ಎಲ್ರಿಗೂ ಓಕೆ ಓಕೆ, ಎಲ್ರಿಗೂ ಕಾರ್ಡ್ ಹಾಕಿ ಅಂದ್ರೆ 10 ಕಲ್ಲು ಹೊಡಿ ಯಾವುದೋ ಒಂದು. ಆ ಟೈಮೆಲ್ಲ ಯಾವಾಗಿತ್ತು ಗೊತ್ತಾ ಸರ್, ನಾವು PUC ಇದ್ದಾಗೇನೋ ಯಾಹೂ ಮೆಸೆಂಜರ್ ಅಂತ ಒಂದಿತ್ತು ಸರ್, ಅವಾಗ ಸ್ಟಾರ್ಟ್ ಆಗಿತ್ತು. ಅದರಲ್ಲಿ ನಿಮಗೆ ಬೇರೆ ಬೇರೆ ದೇಶಗಳದ್ದು ಎಲ್ಲ ತೋರಿಸೋದು ಸರ್. ಅದರಲ್ಲಿ ಅಮೇರಿಕಾ, ಲಂಡನ್, ಆ ಥರದ್ದೆಲ್ಲ ಗ್ರೂಪ್ಗಳೆಲ್ಲ ಇರೋದು. ಅದರಲ್ಲಿ ಕ್ಯಾಟಗರಿ ಇರೋದು, ಅಂದರೆ ವರ್ಕಿಂಗ್, ರೊಮ್ಯಾನ್ಸ್, ಏನೇನೋ ಕ್ಯಾಟಗರಿ ಇರೋದು. ನಾವು ಎಲ್ಲದಕ್ಕೂ ಒಂದೇ. ಅದೇನೋ ಒಂದು 3 ಪದ ಇತ್ತು. ಏನು ಸ್ವಾಮಿ ನೆನಪಿದೆ ನಿಮಗೆ? ಏಜು ASL. ಹಾಂ, ಫಸ್ಟೇ ಹಾಯ್ ASL ಅಂತ ಹೊಡೆಯೋದು ಸರ್. ಏಜು, ಸೆಕ್ಸ್, ಲೊಕೇಶನ್ ಅಂತ. I remember that. ಕನೆಕ್ಟ್ ಆಗ್ತೀವಿ ಹಾಯ್ ಅಂದ ತಕ್ಷಣ ಫಸ್ಟ್ ಬರೋದು ASL ಅಂತ. ನಮಗೆ ಬೇಕು, ಹೇಳ್ಕೊಟ್ಟಿದ್ದೆ ಅಷ್ಟು. ಹಾಯ್ ಅಲ್ಲಿ ಅದು ಇಂಗ್ಲೀಷ್ ಹೆಸರುಗಳು ಓದಿದ್ರೆ ಅವ್ರು ಹುಡುಗಿನೋ ಹುಡುಗನೋ ಗೊತ್ತಾಗ್ತಾ ಇರಲಿಲ್ಲ. ಇವಾಗಿನ ಥರ ಪ್ರೊಫೈಲ್ ಫೋಟೋ, ಡಿಸ್ಪ್ಲೇ ಪಿಕ್ಚರ್ ಎಲ್ಲ ಇರ್ತಾ ಇರಲಿಲ್ಲ. ಏನೋ ಇರೋದು ಇಷ್ಟು ಉದ್ದ ಹೆಸರು, ಅದು ಓದೋದು ಕಷ್ಟ. ಅದು ಫಸ್ಟ್ ಹಾಯ್ ASL ಅಂತ ಹೊಡಿಯೋದು. ಎಸ್ ನೋಡ್ತಾ ಇರೋದು, ಏಜು ಲೊಕೇಶನ್ ಎಸ್ ನೋಡೋದು. ಅದ್ರ ಮೇಲೆ ನಮ್ದು ಕಾನ್ವರ್ಸೇಷನ್ ಮುಂದುವರಿಯುತ್ತಾ ಇಲ್ಲ. ಆ ಥರ ದೇಶಗಳಿಗೆಲ್ಲ ಕಾಳಾಕಿದ್ದೀವಿ. ಇಂಟರ್ನ್ಯಾಷನಲ್ ಕಾಳುಗಾರ. ಎಲ್ಲರೂ ಬಿಡಿ, ಸೊ ಹಂಗೆ ಆ ಥರ ಆ ಟೈಮಲ್ಲಿ ಇತ್ತು ಸರ್. ಆ ಥರದ್ದೆಲ್ಲ ಒಂದು ಆ ಏಜು, ಆ ಹೊಸತನ, ಅದೇನೋ ಅಲ್ಲಿ ಟೆಕ್ನಾಲಜಿ. ಆಮೇಲೆ ಜೀವನ, ಒದ್ದಾಟ, ಏನೋ ಕೆಲಸ ಅಂತ ಅದೆಲ್ಲ ಆಮೇಲೆ ಹೋಯ್ತು ಅಷ್ಟೇ. ಕರೆಕ್ಟ್. ಅಥವಾ ನೀವೇ ಯಾವ ಥರ ಮಾಡಿದ್ರ ಇದನ್ನ? ಏನು ಸರ್, ನಮಗೆ ASL ಏನು ಬೇಡ ಸರ್. ಯಾರು ASL ಇದೇ ಇಲ್ಲ, ಐಡಿಯಾನೇ ಇಲ್ಲ, ನಮ್ಮ ಕಷ್ಟನೇ ಗೊತ್ತಿಲ್ಲ ಇವರಿಗೆ. ಇವಾಗ ASL ಏನೂ ಇಲ್ಲ ಸರ್. ಹೆಂಗೆ ಪಟಾಯಿಸೋದು? ಆ ಥರವಾ ಒಂದು ಹುಡುಗಿನ ಪಟಾಯಿಸ್ಬೇಕಾದ್ರೆ ಒಂದು ರೂಲ್ಸ್, ಒಂದು ಟಿಪ್ಸ್ ಕೊಡಿ ನಮ್ಮ ಹುಡುಗರಿಗೆ. ಅಥರ್ವಾಗಿರ್ಬೇಕು. ಹೌದು, ಅದು ಫಸ್ಟ್. ಹೌದು, ಚೆನ್ನಾಗಿರ್ಬೇಕು. ಓಕೆ, ಅದು ಬಿಟ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿ ಸರ್. ಓಕೆ, ಅಷ್ಟೇ. ಆಮೇಲೆ ಅಣ್ಣ ಅಂದ್ಬಿಟ್ರೆ ಅದು ಕಷ್ಟ.
ಓಕೆ ರೆಸ್ಪೆಕ್ಟ್ಫುಲ್ಲಲ್ಲಿ ಒಂದೇನೋ ಒಂದು ಇರುತ್ತಲ್ವಾ, ರೆಸ್ಪೆಕ್ಟ್ ಜೊತೆನೇ ಒಂದು ಸಣ್ಣದಾಗಿ ಕೊರ್ಕಿ ಥರ ಆ ಥರ ಅದು ಬರ್ಬೇಕು ಸರ್, ಅದು ಎಲ್ರಿಗೂ ಬರಲ್ಲ. ಫ್ಲರ್ಟಿಂಗ್ ಅಲ್ಲ, ಫ್ಲರ್ಟಿಂಗ್ ಇಸ್ ಡೈರೆಕ್ಟ್ ಅಂದರೆ ಒಂಚೂರು ಸ್ಟ್ರೇಟ್ ಗೊತ್ತಾಗ್ಬಾರ್ದು ಫ್ಲರ್ಟ್ ಅಂತ. ಇವಾಗ ನಿಮಗೆ ಗೊತ್ತಾಗ್ತಾ ಇಲ್ವಲ್ಲ. ಇಲ್ಲ ಅವ್ರಿಗೆ ಮಾಡೋದು ಕಷ್ಟ, ಇವ್ರಿಗೆ ಹೇಳಿ. ಆಯ್ನಾಗಿ ಫಾರ್ ಎಕ್ಸಾಂಪಲ್ ಈಗ ಇವತ್ತು ಸಂಜೆ ಅವ್ರನ್ನ ನೀವು ಕರ್ಕೊಂಡು ಹೋಗ್ಬೇಕಾಗಿದೆ ಊಟಕ್ಕೆ ಅಥವಾ ಕಾಫಿಗೆ, ಸೇಮ್ ಡ್ರೆಸ್ ಓಕೆ ಆ ಥರ ವೆರಿ ಕ್ವಿಕ್. ಆಳೆ ಊಟ ಕರ್ಕೊಂಡು ಹೋಗ್ಬೇಕಾಗಿದೆ. ಆ ಥರ ಸರ್ ಅದು ಬರುತ್ತೆ ಸರ್. ಇವಾಗ ಇಟ್ಸ್ ಈಸಿ ಜನ್ರೇಷನ್ ಆ ಥರ ಇದೆ. ಅಂದರೆ ಮುಂಚಿನ ಥರ ನಿಮ್ಮಲ್ಲಿ ಎಸ್ ಎಲ್ಲ ನಮಗೆ ಅವರು ಮಾತಾಡ್ತಾರೆ, ಮೇ ಬಿ ಮುಂಚೆ ಯಾರು ಮಾತಾಡಲ್ಲ ಸರ್. ಇಲ್ಲ Sex ಎಲ್ಲ ಸುಳ್ಳು ಹೇಳ್ಬಿಡೋರು, ಅದೊಂದು ಬೇರೆ ಟೆನ್ಷನ್ ಇರುತ್ತೆ ಸರ್. ಆಗ ಕರೆಕ್ಟ್ ಫೀಮೇಲ್ ಅಂತ ಹಾಕ್ಬಿಟ್ಟು ಮೇಲೆ ಮಾತಾಡ್ಬಿಡೋರು ತುಂಬಾ ಸರಿ. ಆಮೇಲೆ ಎಂತ ಭ್ರಮನಿರೋ ಸಮಯ. ಆ ಥರದ್ದೆಲ್ಲ ಆಗೋದು ಸರ್. ಅದೆಲ್ಲ ನಾವು ತುಂಬಾ ಅದರಲ್ಲೆಲ್ಲ ಪಂಟ್ರಾಗ್ಬಿಟ್ಟಿದ್ವಿ, ಮಾತುಕತೆ ಎಲ್ಲ ಗೊತ್ತಾದ. ಓಕೆ, ನಮ್ಮ ಜನ್ರೇಷನಲ್ಲೇ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಕರೆಕ್ಟ್. ಎಲ್ಲರೂ ನಂಗೆ ಈಗ ಫಾಲೋವರ್ಸ್ ಜಾಸ್ತಿ ಆಗ್ಬಿಡ್ತಾರೆ ನಮ್ಮ ಜನ್ರೇಷನ್ ಅವರೆಲ್ಲ. ಓಕೆ, ಇನ್ನು ಹುಡುಗಿರಿಗೆ ಯಾವ ಥರ ಮೆಸೇಜ್ ಬರುತ್ತೆ ಆಯನ ಮೆಸೆಂಜರಲ್ಲಿ? ತುಂಬಾ ಬರುತ್ತೆ. ನಮ್ಮ ಸಾಂಗ್ ಅಲ್ಲೇ ನೋಡಿರ್ತೀರಲ್ಲ, Okay. ಹಾಯ್ ಹೌ ಆರ್ ಯು ದೇರ್, ಗುಡ್ ನೈಟ್, ಓಕೆ ಓಕೆ, ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಹೌ ಡು ಹ್ಯಾಂಡಲ್ ದೆಮ್? ಅಂದ್ರೆ ಐ ಡೋಂಟ್ ಇವನ್ ಸಿ ದ ರಿಕ್ವೆಸ್ಟ್. ಓಕೆ, ಎಷ್ಟು ಜನಕ್ಕೆ ಬೇಜಾರಾಗಿರತ್ತೆ ಆನ್ಸರ್ ಕೇಳಿ. ನಾವ್ ಇಷ್ಟು ದಿನದಿಂದ ಕಾಳಾಗ್ತಾ ಇದ್ವಿ ಅಂತ. ಆದ್ರೆ ಯಾವುದೋ ಒಂದು ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡಿರ್ತೀರಾ ನೀವು ಅಲ್ವಾ? ಯಾವುದನ್ನ? ಅಂದ್ರೆ ಡಿಪೆಂಡ್ಸ್ ಆನ್ ದ ನಾನು ಯೋಚನೆ ಮಾಡ್ತಾ ಇದೀನಿ ಹೆಂಗೆ ಅಕ್ಸೆಪ್ಟ್. ಐ ಆಮ್ ಥಿಂಕಿಂಗ್ ಅಬೌಟ್ ಇಟ್ ನೌ. ಮೇ ಬಿ ಬಯೋ ನೋಡ್ತೀನಿ. ಓಕೆ, ಫೋಟೋ ನೋಡಲ್ಲ, ಫೋಟೋ ನೋಡ್ತೀನಿ ಫಸ್ಟ್ ಫೋಟೋ. ಫಸ್ಟ್ ಫೋಟೋ. ಅಷ್ಟೇ. ಬಯೋನಲ್ಲಿ ಏನು ನೋಡ್ತೀರಾ? ಅಂದರೆ ಕ್ರಿಂಜ್ ಆಗಿ ಐ ಆಮ್ ಬಾರ್ನ್ ಆನ್ 19th March ಆ ಥರ ಎಲ್ಲ ಹಾಕೊಂಡಿರ್ತಾರಲ್ಲ, ಸೊ ದ್ಯಾಟ್ feels a little cringe to me. ಓಕೆ It's okay, yeah. It's okay. ಓಕೆ, ನೀವು ಬೃಂದ? he wants to break that ice, no? Amma also he wants to break that. No, I'm sure he doesn't want to do that. But since he asked, ಈಗೆಲ್ಲ ಏನಾಗಿದೆ ಗೊತ್ತಾ ಸರ್, ನಮ್ದು ಸೋಷಿಯಲ್ ಮೀಡಿಯಾ ಅಂತಂದ್ರೆ ಅದು ಮೋರ್ ಆಫ್ ಪ್ರೊಫೆಷನಲ್ ಆಗ್ಬಿಟ್ಟಿದೆ ಪರ್ಸ್ನಲಿಗಿಂತ. ಸೊ ರಿಕ್ವೆಸ್ಟು ಏನಾದರೂ ಪ್ರೊಫೆಷ್ನಲ್ ಏನಾದರೂ ಬಂದರೆ ಎಕ್ಸೆಪ್ಟ್ ಮಾಡ್ಕೊತೀವಿ ಅಷ್ಟೇ, ಬಿಟ್ಟರೆ ಇಟ್ಸ್ ನೆವರ್ ಲೈಕ್ ಹಾಯ್ ದೇರ್, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಇಸ್ ನೆವರ್ ಇನ್ ಅಲ್ಲಿ ಇರೋದೇನೇ ಇಲ್ಲ ಸುತ್ತಮುತ್ತ. ಬಟ್ ಪ್ರೊಫೆಷ್ನಲಿ ಏನಾದರೂ ಮೆಸೇಜ್ ಮಾಡಿದರೆ ಲೈಕ್ ನಾನು ಡೈರೆಕ್ಟರು, ದೆರ್ ಆರ್ ಸಮ್ ಪೀಪಲ್ ಡೆಬ್ಯೂ ಮಾಡ್ತಾ ಇರ್ತಾರೆ, ಅಥವಾ ಏನಾದರೂ ಕತೆ ಮಾಡ್ಕೊಂಡಿದ್ದೀನಿ ಮೇಡಮ್ ಕೇಳ್ತೀರಾ, ಒಂದು ಆಲ್ಬಮ್ ಸಾಂಗ್ ಇದೆ ಕೇಳ್ತೀರಾ, ಮಾಡ್ತೀರಾ ಅಂತೆಲ್ಲ ಒಂದಿಷ್ಟು ಮೆಸೇಜಸ್ ಬಂದಿರುತ್ತೆ. ಕೊಲಾಬ್ರೇಷನಿಗೆ ಕೇಳ್ತಾ ಇರ್ತಾರೆ ಒಬ್ಬೊಬ್ಬರು. ಮೇಕಪ್ ಆರ್ಟಿಸ್ಟ್ಗಳಿರ್ತಾರೆ, ಹೇರ್ ಸ್ಟೈಲಿಸ್ಟ್ಗಳಿರ್ತಾರೆ, ಮೇಡಮ್ ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ. ಅವ್ರದ್ದೆಲ್ಲ ಏನಾದರೂ ಇದ್ದರೆ ಡೆಫಿನೆಟ್ಲಿ ಐ ನೋಡ್ತೀನಿ, ಐ ಎಕ್ಸೆಪ್ಟ್ ಇಟ್, ವಿ ಟಾಕ್, ವರ್ಕೌಟ್ ಆದರೆ ಕೊಲಾಬ್ರೇಷನ್ ಆಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ಹಾಗೆ ಓಕೆ, ನೋಟೆಡ್ ನೋಟೆಡ್. ಏನು ಅನ್ಕೋಬೇಕು ಅವರು, ನಾನು ನಿಂದು ಒಳ್ಳೆ ಇಮೇಜ್ ಕ್ರಿಯೇಟ್ ಮಾಡ್ತಿದ್ದೀನಿ ಇಲ್ಲಿ. ಒಳ್ಳೆ ಇಮೇಜು ಹುಡುಗರಿಗೆ ಒಳ್ಳೇದಲ್ಲ. ಗೊತ್ತು, ಓಕೆ, ನನ್ನ ನೋಡಿದ್ರೆ ಗೊತ್ತಾಗ್ತಲ್ಲ ಸರ್, ಒಳ್ಳೆ ಇಮೇಜ್ ಹುಡುಗರು ಒಳ್ಳೇದಲ್ಲ, ಖಂಡಿತ ಒಳ್ಳೇದಲ್ಲ. ಇಷ್ಟೊತ್ತಿಗೆ ನಿಮಗೊಂದು ಅಲ್ಲ, ನಿಮ್ಮ ಲೈಫಲ್ಲಿ ಬಂದಿರಬೇಕಲ್ಲ ಸತ್ಯ? ತುಂಬ ಜನ ಪ್ರೀತಿ ಮಾಡಿದ್ದೀನಿ ಸರ್. ಅಯ್ಯೋ ಸಿಕ್ಕಾಪಟ್ಟೆ ಪ್ರೀತಿ. ನಾನು ಪ್ರೀತಿ ಮಾಡ್ದಲ್ಲೇ ಒಂದು ದಿವಸನೂ ಇಲ್ಲ ಸರ್, ಸೀರಿಯಸ್ ಆಗಿ. ಬಟ್ ನಂದು ಸಮಸ್ಯೆ ಏನು ಗೊತ್ತಾ ಸರ್, ನಿಮ್ಗೆ ಹುಡುಗಿರು ಇಷ್ಟ ಆಗಲ್ವಾ? ಇಲ್ಲ ಹುಡುಗಿರು ಇಷ್ಟ ಆಗಲ್ಲ ಅಂತಲ್ಲ, ಹುಡುಗಿರೇ ಜಾಸ್ತಿ ಇಷ್ಟ ಆಗೋದು. ಬಟ್ ನನಗೇನಂದರೆ ಅದು ಏನಂತಾರೆ, ಒಂಥರ ಇಬ್ಬರು ಒಂದೇ ಥರ ಇರಬೇಕು, ಒಂದೇ ಥರ ಯೋಚನೆ ಮಾಡಬೇಕು, ಅದೇನೋ ಕನಸುಗಳು ಸ್ಟಾರ್ಟ್ ಆಗುತ್ತಲ್ಲ, ಒಂದೇ ರೂಫ್ ಅಂಡರ್ ಇರಬೇಕು. ನಂಗೆ ಆ ಸ್ಪೇಸೇ ನನಗೆ ವರ್ಕೌಟ್ ಆಗಲ್ಲ. ಓಕೆ, ನಾನು ಆ ಸ್ಪೇಸಲ್ಲಿ ಯಾವತ್ತೂ ಇರೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ನಾನು ಬೆಳೆದು ಬಂದಿರೋದು ಆ ಥರ. ನಾನು ಖುಷಿಯಾಗಿ ನನಗೆ ಇಷ್ಟ ಬಂದಂಗೆ, ನನಗೆ ಹೆಂಗೆ ಬೇಕೋ ಹಾಗೆ ಚೆನ್ನಾಗಿರಬೇಕು, ನಗ್ತಾ ಇರೋ. ನಂದು 2 ಪಾಲಿಸಿ ಇದೆ ಸರ್ ಲೈಫಲ್ಲಿ. ಆ 2 ಪಾಲಿಸಿಯಿಂದ ನಾನು ಇವತ್ತಿಗೂ ಹಿಂಗೆ ಇರೋದು. ಒಂದು, ನನ್ನಿಂದ ಯಾರಿಗೂ ಬೇಜಾರಾಗಬಾರ್ದು, ಯಾವುದೇ ಕಾರಣಕ್ಕೂ ಬೇಜಾರಾಗಬಾರ್ದು. ನನ್ನಿಂದ ಯಾರಿಗಾರು ಒಂಚೂರು ಇರಿಟೇಷನ್ ಬೇಜಾರಾಗ್ತಾ ಇದೆ ಅಂದರೆ ನಾನೇ ದೂರ ಹೊಟ್ಟೋಗ್ತೀನಿ. ಬೆಸ್ಟ್. 2ನೇದು, ಬೇರೆಯವರಿಂದನೂ ನನಗೆ ಬೇಜಾರಾಗಬಾರ್ದು.
ಯಾರ ಕಡೆಯಿಂದ ನಂಗೆ ಒಂಚೂರು ಫೋರ್ಸ್ ಸ್ಟಾರ್ಟ್ ಆಯಿತು, ಯಾರ ಕಡೆಯಿಂದನಾದರೂ ನನಗೊಂಚೂರು ಇನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು, ಯಾರ ಕಡೆಯಿಂದನಾದರೂ ನನಗೆ ಡೈರೆಕ್ಷನ್ ಸ್ಟಾರ್ಟ್ ಆಯಿತು ಅಂದರು ನಾನು ಬಂದ್ಬಿಡ್ತೀನಿ, ಆಗಲ್ಲ. ಸೊ ನೀವು ಮಾತ್ರ ಡೈರೆಕ್ಷನ್ ಮಾಡ್ಬೋದು. ನಾನು ಡೈರೆಕ್ಷನ್ ಮಾಡೋದು ತುಂಬ ಅಂದರೆ ಡೈರೆಕ್ಷನ್ ಥರ ಮಾಡಲ್ಲ ಸರ್. ನಾನು ಬಿಡ್ತೀನಿ, ಫ್ರೀಯಾಗಿ ಬಿಡ್ತೀನಿ. ಅಂದರೆ ಮಾಡಿ ನಿಮಗೆ ಬೈ ಹಾರ್ಟ್ ಏನು ಅನ್ಸತ್ತೆ ಹಂಗೆ ಮಾಡಿ, ಫೋರ್ಸ್ ಮಾಡ್ಕೋಬೇಡಿ ಯಾವುದನ್ನು ಅಂತಾನೆ. ಅವ್ರು ಆಕ್ಚುಲಿ ಹೇಳೋದಿಲ್ಲ ನೀವು ಹಿಂಗಿಂಗ್ ಮಾಡಿ ಅಂತ ಹೇಳೋದಿಲ್ಲ, ಸಿನ್ ಪೇಪರ್ ಈ ಥರ ಇದೆ ಅಷ್ಟೇ. ಹೀಸ್ ಎನ್ ಆರ್ಟಿಸ್ಟ್ ಡೈರೆಕ್ಟರ್. ಯಾ ಸಿಚುವೇಶನ್ ಹೇಳ್ತಾರೆ, ಆಮೇಲೆ ದಿಸ್ ಇಸ್ ವಾಟ್ ಐ ವಾಂಟ್, ಇದು ಬೇಕು, ಈ ಥರ ಡೈಲಾಗ್ ಇದೆ. ಅಸಿಸ್ಟೆಂಟ್ಸ್ ಎಲ್ಲ ಬಂದು ಮುಂಚೆ ಹೇಳ್ತಾ ಇರ್ತಾರಲ್ಲ, ಸೀನ್ ಇದಿದೆ, ಡೈಲಾಗ್ಸ್ ಇದಿದೆ, ಆ ಥರ ಯಾವುದೂ ಆಗ್ತಾನೆ ಇರಲಿಲ್ಲ. ಆನ್ ಸ್ಪಾಟ್ ನಮಗೆ ನಿಮ್ಗೆ ಏನು ಅನ್ಸುತ್ತೋ ಅದನ್ನೇ ಮಾಡಿ ಅಂತ ಹೇಳ್ತಾ ಇದ್ರು. ನಾವು ಎಷ್ಟೋ ಸತಿ ಆ ಕಾನ್ವರ್ಸೇಷನ್ ಕೂಡ ನಮ್ಗೆ ಆ ಮೊಮೆಂಟಲ್ಲಿ ಏನು ಅನ್ಸುತ್ತಲ್ಲ ಅದನ್ನ ಹೇಳಿದ್ವಿ. ಆರ್ ಇಫ್ ಯು ಫೀಲ್ ಲೈಕ್ ಓಕೆ ಇದು ಸೀನು ನಾವು ಇದನ್ನೇ ಮಾಡಬೇಕು, ಬಟ್ ಯು ಫೀಲ್ ಲೈಕ್ ಅದೇನೋ ಒಂದು ಸೆಂಟೆನ್ಸ್ ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳಿದ್ರು, ಈವನ್ ಇನ್ಫ್ಯಾಕ್ಟ್ ಲೈಕ್ ಫಸ್ಟ್ ಡೇ ಐ ವಾಸ್ ಥಿಂಕಿಂಗ್ ಲೈಕ್ ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾರೆ, ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಾರೆ, ಹೇಳ್ಬೋದು ಏನು ಅನ್ಕೊಂಡ್ಬಿಡ್ತಾರೆ, ಏನು ಮೂರು ಮೂವಿ ಮಾಡ್ಬಿಟ್ಟು ಬಂದು ನಂಗೇನೆ ಹೇಳ್ತಾಳೆ ಅಂತ ಅನ್ಕೊಂತಾರೇನೋ ಅಂತೆಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಬಟ್ ಸ್ಟಿಲ್ ಸಿ ಆಸ್ ಅನ್ ಆರ್ಟಿಸ್ಟ್ ಯು ಕಾಂಟ್ ಬಿ ಅನ್ಫೇರ್ ಟು ದ ಕ್ಯಾರೆಕ್ಟರ್. ನಿಮ್ಗೆ ಅನಿಸ್ತಾ ಇದೆ ಆ ಕ್ಯಾರೆಕ್ಟರ್ಗೆ ನಾನೇನೋ ಒಂದು ಎಕ್ಸ್ಟ್ರಾ 200% ಕೊಡ್ಬೋದು, ಏನೋ ಒಂದು ಎಕ್ಸ್ಟ್ರಾ ಹಾಕ್ಬೋದು ಅಂತ ಅನಿಸಿದ್ರೆ ಐ ವಾಂಟ್ ಟು ಡೂ ದ್ಯಾಟ್ ಫಾರ್ ದ್ಯಾಟ್ ರೋಲ್. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ ಸರ್ಗೆ, ಸರ್ ನಂಗೆ ಇದು ಯಾಕೋ ಸರಿಯಾಗಿ ಹೋಗ್ತಿಲ್ಲ ಸರ್, ನಾನು ಇದನ್ನು ಬೇರೆ ರೀತಿ. ಹಿ ವಾಸ್ ಸೋ ಓಪನ್. ಇಷ್ಟು ಬಿಲ್ಲಿ ಒಂದು ಪೆನ್ ಪೇಪರ್ ತೊಗೊಂಡು ಕುತ್ಕೊಂಡ್ಬಿಡ್ತಿದ್ರು ಚೇರ್ ಮೇಲೆ. ಹೇಳಿ ಬೃಂದವ್ರೆ, ನಿಮ್ಗೆ ಏನು ಅನಿಸ್ತಾ ಇದೆ, ಏನು ಮಾಡೋಣ ಇದನ್ನ, ಹೆಂಗೆ ತೊಗೊಳ್ಳೋಣ ಅಂತ. ದಟ್ ಇಸ್ ಸತ್ಯ ಸರ್. ಸೊ ಅದ್ರ ಸಲುವಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೀವು ಆ್ಯಕ್ಟಿಂಗ್. ನಿಜ ಹೇಳ್ಬೇಕಂದ್ರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ನಂಗೆ ಕೊರತೆ ಅನಿಸ್ಲಿಲ್ಲ ಆ್ಯಸ್ ಫಾರ್ ಆಸ್ ಆ್ಯಕ್ಟಿಂಗ್ ಇಸ್ ಕನ್ಸರ್ನ್. ಎಲ್ಲರೂ ಅವ್ರ ಪಾತ್ರಕ್ಕೆ ಏನು ಬೇಕೋ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ನೀವು. ಥ್ಯಾಂಕ್ ಯು ಸರ್. ಅದಾಗಿರೋದು ಸರ್. ಅದು ಏನೇ ಆಗಲಿ ಒಟ್ಟಲ್ಲಿ ಚೆನ್ನಾಗಾಗಿದೆ. ಈಗ ನೀವು ಪ್ರಶ್ನೆ ಬಾಕಿ ಉಳ್ಕೊಂತು. ನಿಮಗೇನಾದ್ರು ಪ್ರಶ್ನೆ ಇದೆಯಾ ಸತ್ಯ ಅವ್ರಿಗೆ, ಅಥರ್ವ ಅವ್ರಿಗೆ, ಅಥವಾ ನಿಮ್ಗೇನೋ ಪ್ರಶ್ನೆ ಇದೆಯಾ? ನಮ್ಮ ಹೊಸ ಜನರೇಷನಲ್ಲಿ ತುಂಬ ಗುಡ್ ಲುಕಿಂಗ್ ಹುಡುಗ ಅನ್ಸುತ್ತಲ್ವಾ ಅಥರ್ವ? ಆಮೇಲೆ ವೆರಿ ಸ್ಪಾಂಟೇನಿಯಸ್ ಆ್ಯಕ್ಟರು ಸರ್. ಅಂದರೆ ಈಗ ನಂದು ಸ್ಟೈಲ್ ಹೆಂಗೆ ಏನಂದರೆ ಸರ್, ನಾನು ಯಾವುದಕ್ಕೂ ಫಿಕ್ಸ್ ಆಗಿರಲ್ಲ. ನಾನು ನಿಮ್ಗೆ ಇವಾಗ ಏನೋ ಒಂದು ಹೇಳಿರ್ತೀನಿ, ಈ ಮೂಡಲ್ಲಿದೆ ಅಂತ, ನನಗೆ ಆ ಮೊಮೆಂಟಲ್ಲಿ ಆ ಮೂಡ್ ವರ್ಕ್ ಆಗ್ತಾ ಇಲ್ಲ ಅಂದರೆ ನಾನು ಇಮಿಡಿಯೇಟಾಗಿ ಹೇಳ್ತೀನಿ, ಈ ಮೂಡ್ ಬೇಡ, ಈ ಮೂಡಿಗೆ ಚೇಂಜ್ ಆಗಿ ಅಂತ. ತುಂಬ ಜನ ಆರ್ಟಿಸ್ಟ್ಗಳಿಗೆ ಅದು ಕನ್ಫ್ಯೂಸ್ ಆಗ್ಬಿಡುತ್ತೆ, ನಾನೇನು ಹಿಂಗಂದು ಇದಕ್ಕಿದ್ದಾಗ ಹಿಂಗೆ ಮಾಡೋಕ್ಕೆ ಹೇಳ್ತಾ ಇದ್ದಾನಲ್ಲ ಅಂತ. ಬಟ್ ಈ ಸೋ ಸ್ಪಾಂಟೇನಿಯಸ್. ಮ್ಯಾನ್ ಆಫ್ ದ ಮ್ಯಾಚಲ್ಲಿ ನಂಗೆ ಅದು ಗೊತ್ತಾಗಿದ್ದು. ಅಂದರೆ ನಾನು ಯಾವ ಮೂಡ್ ಬೇಕಾದ್ರೂ ಇನ್ಸ್ಟೆಂಟಾಗಿ ಚೇಂಜ್ ಮಾಡಿಸ್ಬೋದು ಇವ್ರ ಹತ್ರ. ಈ ಮೂಡ್ ಬೇಡ, ಆ ಮೂಡ್ ಎಲ್ಲ ಈ ಮೂಡು, ಆ ಥರ ಟ್ರೈ ಮಾಡ್ಬೋದು, ನವರಸಗಳು. ಸೊ ಅದು ಸ್ಪಾಂಟೇನಿಯಸ್ ಆ್ಯಕ್ಟಿಂಗ್. ಜಸ್ಟ್ ಫಾರ್ ಅಥರ್ವ, ಹೌ ಡಿಡ್ ಯು ಡೂ ದ ಲಾಸ್ಟ್ ಸೀನ್? ಶೂಟ್ ಆಲ್ಮೋಸ್ಟ್ ಅಷ್ಟು ದಿನ ಮಾಡಿದ್ವಲ್ಲ, ನನಗೆ ಐ ಕುಡ್ ಫೀಲ್ ದ ಪೇನ್. ಅಂದರೆ ಅದು ನೀವು ಕಪಾಳಕ್ಕೆ ಹೊಡೆದಿದ್ದು, ನಿಜಾಗ್ಲೂ ಹೊಡೆದ್ರು ಆ ಪೇನು. ಅಯ್ಯೋ ಸರ್ ಎಂತ ಆಯ್ತು ಗೊತ್ತಾ, ನಾನು ಬೇಡ ಅಂತಾನೇನೆ ನಾನು ಐ ವಾಸ್ ಡೂಯಿಂಗ್ ಅಂದರೆ ಮುಂದ್ಗಡೆಯಿಂದ ಹಿಂಗೆ ಪಾಸ್ ಮಾಡಿಸ್ತಾ ಇದ್ದೆ, ಇವರೆಲ್ಲ ನಮ್ಗೆ ಫೋರ್ಸ್ ಮಾಡಿದ್ದು, ಇಲ್ಲ ಹೊಡಿರಿ ನೀವು ಸರಿಯಾಗಿ. ಅಂದರೆ ಯಾಕೆಂದರೆ ನೀವು ನೋಡಿರ್ಬೇಕು ಸರ್, ಅಂದರೆ ನನ್ನ ಕ್ಯಾರೆಕ್ಟರ್ ಬಿಕಾಸ್ ಬೇರೆ ಏಲಿಯನ್ ಕ್ಯಾರೆಕ್ಟ್ರು, ನನಗೇನು ಐ ಡೋಂಟ್ ಗೆಟ್ ಹರ್ಟ್. ಸೊ ಇವ್ರು ಕಪಾಳಕ್ಕೆ ಹೊಡೆದ್ರೆ ಇಫ್ ಐ ಡೂ ದಿಸ್ ಕನ್ವಿನ್ಸ್ ಆಗಲ್ಲ. ಸೊ ಅವ್ರು ಎಷ್ಟಾದ್ರು ನನ್ನ ಫೇಸ್ ಸ್ಟ್ರೇಟ್ ಆಗಿರಬೇಕು. ಸೊ ಆ್ಯಕ್ಟ್ ಮಾಡಿದಾಗ ಎಫೆಕ್ಟಿವ್ ಅನಿಸ್ತಾ ಇರಲಿಲ್ಲ. ಸೊ ನಾನೇ ಹೇಳಿದೆ ಸ್ಲ್ಯಾಪ್ ಕ್ಲೀನಾಗಿ ಬರುತ್ತೆ ಆ್ಯಂಡ್ ಸರ್ರಿಗೆ ಬಿದ್ದಿದೆ. ನನಗೆ ಇಷ್ಟು ಬೇಜಾರಾಯಿತು ಅಂತಂದರೆ ನಾನು ಅವನಿಗೆ ನಿಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ. ಬಡಸ್ತವ್ರಿಗೆ ಏನು ಕೊಡ್ಸಿಲ್ಲ ಸರ್, ಸುಮ್ಮನೆ ಈ ಥರ ಸೆಂಟ್ರಲ್ ಇತ್ತು ಅಷ್ಟೇ. ಓಕೆ, ನಿಮ್ಗೆ ಕೊಡಿಸೋದು ಬೇಗ ಸಿಗಲಿ ಸತ್ಯ. ಹೌದು, ಪರವಾಗಿಲ್ಲ ಸರ್, ನಾವು ತಿಂತೀವಿ. ಓಕೆ, ಸೊ ದ್ಯಾಟ್ ಈಸ್ ಎಕ್ಸ್ ಆ್ಯಂಡ್ ವೈ. ತುಂಬ ಒಳ್ಳೆ ಕಾನ್ವರ್ಸೇಷನ್, ಐ ಮೀನ್ ತುಂಬ ಒಳ್ಳೆ ವಿಚಾರಗಳು ಹೊರಗಡೆ ಬಂದವು. ಬಟ್ ಅದಕ್ಕಿಂತ ಮುಖ್ಯವಾಗಿ ಒಳ್ಳೆ ವಿಚಾರಗಳನ್ನ ಸತ್ಯ ಅವ್ರ ಮೂಲಕ ಸಿನಿಮಾದಲ್ಲಿ ಬಂದಿದೆ. ಸೊ ಸತ್ಯ, ನಿಮ್ಮ ಮೊದಲನೇ ಸಿನಿಮಾ ಬಂದು ಎಷ್ಟು ವರ್ಷ ಆಯ್ತು ಈಗ? 9ನೇ ವರ್ಷ ಸರ್. 9ನೇ ವರ್ಷದಲ್ಲಿ 4 ಸಿನಿಮಾಗಳು ಮಾಡಿದ್ದೀರಾ. ಓಕೆ, ರಾಮರೇ ಒಂದಲ್ಲ ಎರಡೆಲ್ಲ, ಮ್ಯಾನ್ ಆಫ್ ದ ಮ್ಯಾಚ್ ಆ್ಯಂಡ್ ದೆನ್ ಎಕ್ಸ್ ಆ್ಯಂಡ್ ವೈ. ಕೆಲವು ಮೇಕರ್ಗಳು ಹೇಗಿರ್ತಾರೆ ಅಂದರೆ, ನೀವು ಅವ್ರದ್ದು ಕೆಲವೊಂದು ಸಿನಿಮಾಗಳು ಓಡ್ಬೋದು, ಕೆಲವೊಂದು ಸಿನಿಮಾಗಳು ಓಡದೇ ಇರ್ಬೋದು, ಬಟ್ ಯಾವ ಸಿನಿಮಾಗಳು ಕೆಟ್ಟ ಸಿನಿಮಾಗಳಿರಲ್ಲ. ಅಂಥ ಮೇಕರ್ಗಳಲ್ಲಿ ಒಬ್ಬರು ನಮ್ಮ ಸತ್ಯಪ್ರಕಾಶ್ ಅವರು. ಹೀಗಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಂದರೆ ಸಪೋರ್ಟ್ ಮಾಡೋವಂಥ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಒಳ್ಳೆ ಸಿನಿಮಾಗೆ. ಸೊ ಹೀಗಾಗಿ ನಾನು ಅವರೆಲ್ಲ ಅವರ ಒಂದು ಸಪೋರ್ಟ್ ನಿಮಗೆ ಸಿಗುತ್ತೆ ಅಂತ ಅನ್ಕೋತೀನಿ. ಸೊ ಆಲ್ ದಿ ಬೆಸ್ಟ್ ಸತ್ಯ ಅವರೇ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೆನ್ನೆ ಸಿನಿಮಾ ರಿಲೀಸ್ ಆಯಿತು, ಇವತ್ತು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ.
ಬಟ್ ಜನ ಸ್ವಲ್ಪ ಥಿಯೇಟ್ರಿಗೆ ಬರಬೇಕು. Yes. ಸೊ ಶನಿವಾರ ಭಾನುವಾರಕ್ಕೆ ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ. ಸೊ ಚೆನ್ನಾಗಿದೆ ಸರ್, ನೋಡೋಣ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಅಥರ್ವ. ಥ್ಯಾಂಕ್ಸ್ ಅಲಾಟ್. ಚೆನ್ನಾಗಿದೆ ಸರ್ ಡಿಸ್ಕಷನ್, ಇಷ್ಟು ನಗ್ತಾ ಡಿಸ್ಕಷನ್ ಆಗ್ತಾ ಚೆನ್ನಾಗಾಯ್ತು ಡಿಸ್ಕಷನ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಎಲ್ರಿಗೂ. ಒಳ್ಳೆ ಸಿನಿಮಾಗಳು ಸಿಗಲಿ, ಒಳ್ಳೆ ಸಿನಿಮಾಗಳು ಬರಲಿ ಕನ್ನಡ ಇಂಡಸ್ಟ್ರಿಗೆ ಅಲ್ವಾ? ಅಷ್ಟೇ. ಅಂದರೆ ಬರುತ್ತೆ ಸರ್, ನನ್ನ ಪ್ರಕಾರ ಇದ್ದಾರೆ ಒಳ್ಳೆ ರೈಟರ್ಸು ಡೈರೆಕ್ಟರ್ಸ್ ಇದ್ದಾರೆ. ಕಂಟಿನ್ಯೂಸ್ ಆಗಿ ಆಗ್ತಾ ಇಲ್ಲ ಸರ್, ಅದೇ ಸಮಸ್ಯೆ ಆಗ್ತಾ ಇರೋದು ನಮ್ಮ ಇಂಡಸ್ಟ್ರಿಲಿ. ತುಂಬ ಒಂದೊಂದು ಟೈಮ್ ಆದಮೇಲೆ ಒಂದೊಂದು ಬರ್ತಾ ಇದೆ, ಅದೊಂದು ಚೂರು ಕಂಟಿನ್ಯೂಸ್ ಆಗಿ ಮಧ್ಯದಲ್ಲಿ ಬರುವಂಥ ಕೆಟ್ಟ ಸಿನಿಮಾಗಳಿಂದಾಗಿ ಪ್ರೇಕ್ಷಕರ ನಂಬಿಕೆ ನಮಗೆ ಹೋಗ್ತಾ ಟ್ರಸ್ಟ್ ಫ್ಯಾಕ್ಟರ್ ಮಿಸ್ ಆಗ್ತಾ ಇದೆ. ಅದು ಕಂಟಿನ್ಯೂಸ್ ಆಗಿ ಆಗ್ಬಿಟ್ರೆ ವರ್ಕ್ ಆಗುತ್ತೆ. ಎಸ್, ತಿಂಗಳಿಗೆ ಒಂದಾದ್ರೂ ಆಗ್ಬೇಕು. ಆಗಬೇಕು. 2 ತಿಂಗಳಿಗೆ ಒಂದಾದ್ರೂ ಒಳ್ಳೆ ಸಿನಿಮಾ ಬರಬೇಕು. ಖಂಡಿತ ಆಗ್ಬೇಕು. 6 ತಿಂಗಳಿಗೆ 1 ವರ್ಷಕ್ಕೊಂದ್ಸಲ ಬಂದುಬಿಟ್ರೆ ಕಷ್ಟ ಆಗುತ್ತೆ. ಹ್ಞೂ ಸರ್. ಸೊ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತೇನು ಹೇಳೋದಿಲ್ಲ, ಅಷ್ಟು ಹೇಳ್ತಾ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ, ಒಳ್ಳೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ನೋಡ್ತಾ ಇರಿ ಗೌರಿಶಿಕ್ ಸ್ಟುಡಿಯೋ ಮತ್ತು ನೋಡಿ X&Y ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲಾಟ್.